ಶ್ರೀಗುರುಭ್ಯೋ ನಮಃ. ನರಸಿಂಹೋ ಕಿಲಾಜ್ಞಾನ ಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान् नमो भगवते पुरुषाय तुभ्यं. श्रवणं कीर्तनं विष्णो स्मरणं पादसेवनं अर्चनं वन्दनं दास्यं सख्यमात्मनिवेदनम् आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः. ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಕಾರ್ತೀಕ ಮಾಸದಲ್ಲಿ ಭಾಗವತ ಸಪ್ತಾಹ ಕೇಳುವುದು ಹೇಳುವುದು ಎಲ್ಲವೂ ಕೂಡ ನಮ್ಮ ದೊಡ್ಡ ಪುಣ್ಯದ ಕೆಲಸ. ಅದು ಮಂಗಳ ಮಹೋತ್ಸವದಲ್ಲಿ ಇವತ್ತು ಕೃಷ್ಣನ ಚರಿತ್ರೆಯನ್ನ ನೋಡೋಣ. ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ, ಕಥಿತೋ ವಂಶವಿಸ್ತಾರೋ ಭವತಾ ಸೋಮಸೂರ್ಯಯೋಃ ರಾಜ್ಞಾಂ ಚ ಉಭಯವಂಶ್ಯಾನಾಂ ಚರಿತಂ ಪರಮಾದ್ಭುತಂ ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರ ಅಂಶೇನ ಅವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನಃ ಅವತೀರ್ಯ ಯದೋರ್ವಂಶೇ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿ ನೋ ವೇದ ವಿಸ್ತರಾತ್. ಸ್ವಾಮಿ, ನೀವು 9ನೇ ಸ್ಕಂದದಲ್ಲಿ ಸೂರ್ಯವಂಶ ಚಂದ್ರವಂಶ ಎರಡು ವಂಶದಲ್ಲಿ ಬಂದ ರಾಜರ ವಿಸ್ತಾರವನ್ನು ನೀವು ಹೇಳಿದ್ದೀರಾ. ಅದರಲ್ಲಿ ಯದುವಂಶದಲ್ಲಿ ಅಂದರೆ ಚಂದ್ರವಂಶದಲ್ಲಿ ಯದುವಿನ ವಂಶದಲ್ಲಿ ಬಂದ ಪರಮಾತ್ಮ ಶ್ರೀಕೃಷ್ಣನಾಗಿ ಏನು ಅವತಾರವನ್ನು ಮಾಡಿ ಅನುಗ್ರಹವನ್ನು ಮಾಡಿದ್ದಾನೆ ಅವನ ಲೀಲಾ ಕಥೆಗಳನ್ನ ವಿಸ್ತಾರವಾಗಿ ಹೇಳಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ನೋಡಿ, ಇದು ಭಾಗವತ 11-12 ಸ್ಕಂದದಲ್ಲೂ ಕೃಷ್ಣನ ಮಹಿಮೆಯೇ ಇರೋದು. ಆದರೂ ಕೂಡ ವಿಶೇಷವಾಗಿ ಕೃಷ್ಣನ ಮಹಿಮೆಯನ್ನ 10ನೇ ಸ್ಕಂದದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಕೃಷ್ಣನ ಚರಿತ್ರೆಯನ್ನ ಯಾಕೆ ಕೇಳಬೇಕು, ಹಾಗೆ ಪರೀಕ್ಷಿತ ರಾಜನಿಗೆ ಯಾಕಷ್ಟು ಕುತೂಹಲ ಹಾಗೆ ಅಂದರೆ ಅವರೇ ಹೇಳ್ತಾರೆ, ಪಿತಾಮಹಾಮೇ ಸಮರೇ ಅಮರಂಜಯೈಹಿ ದೇವವ್ರತಾದ್ಯಾತಿ ರಥೈಸ್ತಿಮಿಂಗಿಲೈಹಿ ದುರತ್ಯಯಂ ಕೌರವ ಸೈನ್ಯಸಾಗರಂ ಕೃತ್ವಾ ತರನ್ ವತ್ಸ ಪದಂ ಸ್ಮ ಯತ್ ಪ್ಲವಾಹ ಹಾಗೆ ಅಂತ. ಅಂದರೆ ಆ ಮಹಾಭಾರತ ಯುದ್ಧ ಅದು ಕೌರವರು ಪಾಂಡವರ ಮಧ್ಯದಲ್ಲಿ ನಡೆದ ಯುದ್ಧ. ಅದರಲ್ಲಿ ಕೌರವ ಸೈನ್ಯ ಅದು ಪಾಂಡವರ ಸೈನ್ಯ, ಅಂತ ಕೌರವರ ಸಾಗರದಂಥ ಸೈನ್ಯ 11 ಅಕ್ಷೋಹಿಣಿ ಸೈನ್ಯ ಅದು. ಅದರಲ್ಲಿ ಭೀಷ್ಮ ಮುಂತಾದ ತಿಮಿಂಗಿಲಗಳು ಇದ್ದಾರೆ. ಭೀಷ್ಮ ಮುಂತಾದವರು ತಿಮಿಂಗಿಲಗಳು.
ಭೀಷ್ಮ, ದ್ರೋಣ ಮುಂತಾದ ತಿಮಿಂಗಿಲಗಳು ಇದ್ದಾರೆ. ಅವರು ದಾಟಿಸೋದು ಕಷ್ಟ, ಅವರನ್ನ ಸಂಹಾರ ಮಾಡುವುದು ಕಷ್ಟ. ಆದರೂ ಸೈನ್ಯವನ್ನ ನಮ್ಮ ಹಿರಿಯರು, ನಮ್ಮ ಅಜ್ಜಂದಿರು ದಾಟಿದ್ರು. ಹೇಗೆ ಸಾಧ್ಯವಾಯಿತು ಹಾಗೆಂದ್ರೆ ಕೇವಲ ಪರಮಾತ್ಮನ ಅನುಗ್ರಹ. ಅದು ಹೇಗೆ ದಾಟಿದ್ರು? ವತ್ಸ ಪ್ಲವಂ ಹಾಗಂತ. ಅಂದ್ರೆ ಒಂದು ಆ ಕರು ಒಂದು ಕೆಸರಿನಲ್ಲಿ ಕಾಲನ್ನು ಇಡುತ್ತದೆ. ಕಾಲನ್ನು ಇಟ್ಟಾಗ ತೆಗ್ಗು ಪ್ರದೇಶ ಬರುತ್ತದೆ, ಒಂದು ಹಳ್ಳ ಬರುತ್ತದೆ. ಆ ಹಳ್ಳವನ್ನ ದಾಟೋದು ಕಷ್ಟವೇ? ಸಣ್ಣ ಮಗು ಕೂಡ ದಾಟಿಬಿಡುತ್ತದೆ. ಅದೇ ರೀತಿಯಾಗಿ ಕೌರವರ ಸೈನ್ಯ ಎನ್ನತಕ್ಕ ದೊಡ್ಡ ಸಾಗರ ಅದು ಏನಾಗಿಬಿಡ್ತು? ಆ ಕರು ಪುಟ್ಟ ಹೆಜ್ಜೆ ಕೆಸರಲ್ಲಿ ಇಟ್ಟು ಅದರಲ್ಲಿ ನೀರು ತುಂಬಿದರೆ ಎಷ್ಟು ಅನಾಯಾಸವಾಗಿ ಸಣ್ಣವರು ದಾಟ್ತಾರೆ. ಅದೇ ರೀತಿಯಾಗಿ ಪರಮಾತ್ಮನ ಅನುಗ್ರಹದಿಂದ ಪಾಂಡವರು ಆ ಸೈನ್ಯವನ್ನ ದಾಟಿದ್ರು. ಅಂದರೆ ಕೌರವಾದಿಗಳನ್ನೆಲ್ಲ ಸಂಹಾರ ಮಾಡಿದರು. ಇದು ಆ ಪರಮಾತ್ಮನ ಮಹಾ ಅನುಗ್ರಹ ಇದು. ಅದರಿಂದ ಕೃಷ್ಣನ ಕಥೆಯನ್ನು ನಮಗೆ ವಿಸ್ತಾರವಾಗಿ ಹೇಳಿ, ನಮ್ಮ ಹಿರಿಯರು ಪಾಂಡವರು ಅವರು ಅನುಗ್ರಹ ಪಡೆದಿದ್ದಾರೆ, ಅದರಿಂದ ನನಗೆ ಆ ಕಥೆಯನ್ನು ಹೇಳಿ ಹಾಗೆ ಅಂತ ಹೇಳಿದಾಗ ಶುಕಾಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಅಂದರೆ ವಸುದೇವ ಮತ್ತು ದೇವಕಿಯರ ವಿವಾಹ, ಆ ವಿವಾಹ ಸಂದರ್ಭದಲ್ಲಿ ಹೆಣ್ಣು ಒಪ್ಪಿಸಿಕೊಡುವ ಕಾರ್ಯಕ್ರಮ ಕಂಸನೇ ಕರೆದುಕೊಂಡು ಹೋಗ್ತಾನೆ. ದೇವಕಿ ವಸುದೇವರನ್ನ ರಥದಲ್ಲಿ ಕುಳಿಸಿ ಕರೆದುಕೊಂಡು ಹೋಗ್ತಾನೆ. ಆಗ ಆಕಾಶವಾಣಿ ಆಗ್ತದೆ, ಈ ದೇವಕಿಯಲ್ಲಿ ಹುಟ್ಟುವ 8ನೇ ಮಗುವೇ ನನಗೆ ಮಾರಕ ಹಾಗೆ ಅಂತ ಗೊತ್ತಾಗ್ತದೆ ಕಂಸನಿಗೆ ಆಕಾಶವಾಣಿಯಿಂದ. ಅದನ್ನು ಕೇಳಿ ಇವಳು ಬದುಕಿದ್ರೆ ತಾನೇ 8ನೇ ಮಗು ಆಗ್ತದೆ, ಇವಳ ಈಗಲೇ ಸಂಹಾರ ಮಾಡಿಬಿಡ್ತೀನಿ ಅಂತ ಖಡ್ಗವನ್ನ ಹಿಡ್ಕೊಂಡು ಸಂಹಾರ ಮಾಡ್ಲಿಕ್ಕೆ ಬರ್ತಾನೆ ದೇವಕಿಯನ್ನ. ವಸುದೇವ ನೋಡಿ ಗಾಬರಿ ಆಗ್ಬಿಟ್ಟ. ಏನಿದು ಮದುವೆ ಸಂದರ್ಭ ಇದು? ಅವನ ಅಣ್ಣನಾಗಿ ಕಂಸ, ದೇವಕಿಯ ಅಣ್ಣ ಕಂಸ, ಅದರಿಂದ ಅಣ್ಣನಾಗಿದ್ದು ಹೀಗೆಲ್ಲ ಮಾಡಾರ? ಮದುವೆ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನೆಲ್ಲ ಈಗ ಮಾಡಬಾರದು ಹಾಗೆ ಅಂತೆಲ್ಲ ಉಪದೇಶ ಹೇಳ್ತಾನೆ. ಯಾವುದು ಹೇಳಿದರೂ ಕೇಳೋದಿಲ್ಲ. ದುಷ್ಟ ಜನರು ಸ್ವಾರ್ಥಪರವಾಗಿ ಇರ್ತಾರೆ. ತಮ್ಮ ಪ್ರಾಣ, ತಮ್ಮ ಸುಖ ಅದು ನಡ್ಕೊಂಡ್ರೆ ಸಾಕು ಅಂತ ಅವರು ಭಾವಿಸ್ತಾರೆ. ಅದರಿಂದ ಕಂಸ ಮನಸ್ಸು ಬದಲಾವಣೆ ಆಗಲಿಲ್ಲ. ಅದರಿಂದ ವಸುದೇವ ತಾನು ಆಲೋಚನೆ ಮಾಡಿ ಇವಳಲ್ಲಿ ಹುಟ್ಟುವ ಮಕ್ಕಳನ್ನ ನಾನು ನಿನಗೆ ಕೊಡ್ತೇನೆ ಹಾಗೆ ಅಂತ ಪ್ರತಿಜ್ಞೆಯನ್ನು ಮಾಡಿದಾಗ ಆಯಿತು ಅಂತ, ಇವಳಿಂದ ನನಗೇನೋ ತಾಪ ಇಲ್ಲ, ಇವಳು ಮಗುವಿನಿಂದ ತಾನೇ ಅಂತ ಆ ಮಕ್ಕಳನ್ನ ದೇವಕಿಯಲ್ಲಿ ಹುಟ್ಟುವ ಮಕ್ಕಳನ್ನ ಕಂಸನಿಗೆ ಕೊಡೋದಕ್ಕೆ ಒಪ್ಕೋತಾನೆ ವಸುದೇವ. ಈ ರೀತಿಯಾಗಿ 6 ಮಕ್ಕಳು ಹುಟ್ಟಿದರು. 6 ಮಕ್ಕಳು ಕೂಡ ವಸುದೇವ ತಾನು ಹೇಳಿದಂತೆ ಕಂಸನ ಹತ್ರ ತೆಗೆದುಕೊಂಡು ಸಮರ್ಪಣೆ ಮಾಡ್ತಾನೆ. ಕಂಸನಿಗೆ ಭಾರಿ ಆಶ್ಚರ್ಯ. ಬಲೆ ವಸುದೇವ, ಕೊಟ್ಟ ಮಾತಿನಂತೆ ನಡ್ಕೋತಿಯಲ್ಲ ನೀನು, ಸತ್ಯವಂತ ನೀನು, ಹೋಗು, ನೀನು ಮಗುವನ್ನ ತೆಗೆದುಕೊಂಡು ಹೋಗು, 8ನೇ ಮಗುವನ್ನ ತಂದುಕೊಡು ಸಾಕು ನೀನು ಹಾಗೆ ಅಂತ ಕಂಸ ಆರಂಭದಲ್ಲಿ ಹೇಳ್ತಾನೆ. ತದನಂತರ ನಾರದರು ಅಲ್ಲಿಗೆ ಬಂತು, ಹೇಳ್ತಾರೆ ಕಂಸನ ಹತ್ರ, ದೇವಕಾರ್ಯ ಆಗಬೇಕಾಗಿದೆ. ನೋಡಪ್ಪ ಕಂಸ, 8ನೇ ಮಗು ಅಂದ್ರೆ ಯಾರು? 1ರಿಂದ 8 ಕೌಂಟ್ ಮಾಡಿದ್ರು 8 ಆಗ್ತದೆ. ಕೊನೆಯಿಂದ ಕೌಂಟ್ ಮಾಡ್ಕೊಂಡು ಬಂದರೂ ಕೂಡ ಆರಂಭದ ಮಗುವೇ 8ನೇ ಮಗು ಆಗಬಹುದು. ಅದರಿಂದ ಗೊತ್ತಿಲ್ಲ, ಅದರಿಂದ ನೀನು ನೋಡ್ಕೋ ನೀನು ಹಾಗೆ ಅಂತ ಇಷ್ಟು ಹೇಳಿದ ಕೂಡಲೇ, ಮತ್ತೆ ಅಷ್ಟು ಮಾತ್ರ ಅಲ್ಲ, ಈ ಯಾದವರು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ದೇವತೆಗಳು. ಇನ್ನು ನಿನ್ನ ಕಡೆಯವರು, ಕಂಸನ ಕಡೆಯವರು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ದೈತ್ಯದವರು. ಆರಂಭದಿಂದ ದೇವಾಸುರ ಯುದ್ಧ ಬರ್ತಾ ಇದೆ, ಈಗಲೂ ಕೂಡ ನಿಮ್ಮನ್ನು ಸಂಹಾರ ಮಾಡಬೇಕು ಅಂತಲೇ ಈ ದೇವತೆಗಳು ಯಾದವರು, ಕೃಷ್ಣನೇ ಸಾಕ್ಷಾತ್ ನಾರಾಯಣ, ಅವನೇ ಅವತಾರ ಮಾಡಲಿಕ್ಕಿದ್ದಾನೆ, ಅದರಿಂದ ನಿಮ್ಮನ್ನು ಸಂಹಾರ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆ ಅಂತ ಇಷ್ಟು ವಿಚಾರವನ್ನು ನಾರದರು ಹೇಳ್ತಾರೆ. ಹೇಳಿದ ಕೂಡಲೇ ಯಾದವರ ಮೇಲೆ ವಿಶೇಷವಾದ ದ್ವೇಷವನ್ನು ಮಾಡ್ತಾನೆ ಕಂಸ. ಅಷ್ಟು ಮಾತ್ರ ಅಲ್ಲ, ವಸುದೇವ ದೇವಕಿಯರನ್ನು ಕೂಡ ಕಾರಾಗೃಹದಲ್ಲಿ, ಅವರು ಯಾದವರೇ, ಕಾರಾಗೃಹದಲ್ಲಿ ಇಟ್ಟು ಆ ಎಲ್ಲ ಮಗುವನ್ನು, ಹುಟ್ಟಿದ 6 ಮಗುವನ್ನು ಕೂಡ ಸಂಹಾರ ಮಾಡ್ತಾನೆ. ಇನ್ನು 7ನೇ ಮಗು ಹುಟ್ಟಿತು. ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಆಗ ಶೇಷದೇವರು ಅವರನ್ನ ಪರಮಾತ್ಮ ಮೊದಲು ಕಳಿಸ್ತಾನಂತೆ, ನೀನು ಹೋಗಿ ನನ್ನ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಸ್ವಚ್ಛ ಮಾಡು ಹಾಗೆ ಅಂತ. ದೇವರು ಬರಬೇಕು ಅಂದ್ರೆ, ದೊಡ್ಡವರು ಬರಬೇಕು ಅಂದ್ರೆ
ಮೊದಲಿ ಸ್ವಚ್ಛ ಮಾಡ್ತೀವಿ ನೋಡಿ ಮನೆ. ಆ ರೀತಿಯಾಗಿ ಶೇಷದೇವರೇ ದೇವಕಿಯ ಉದರದಲ್ಲಿ ಸೇರಿ ಪರಮಾತ್ಮ ದುರ್ಗಾದೇವಿಯನ್ನ ಕರೆದು ಆದೇಶ ನೀಡುತ್ತಾನೆ. ಈ ದೇವಕಿಯ ಉದರದಲ್ಲಿ 3 ತಿಂಗಳು ಆ ಗರ್ಭ ಇರಲಿ, ತದನಂತರ ನೀನು ಆ ಮಗುವನ್ನ ರೋಹಿಣಿ ಉದರಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡು, ಕಲಿಯುಗದಲ್ಲಿ ದುರ್ಗೆಯಾಗಿ ನಿನ್ನನ್ನ ಜನ ಪೂಜೆ ಮಾಡ್ತಾರೆ ಹಾಗೆ ಅಂತ ಪರಮಾತ್ಮ ಇಷ್ಟು ಅನುಗ್ರಹವನ್ನ ಮಾಡಿದ್ದಾರೆ. ದೇವಕಿ ದೇವಿಯು ಕೂಡ ಆಯಿತು ಅಂತ ಹೇಳಿ ಅದೇ ರೀತಿಯಾಗಿ ಮಾಡಿದ್ದಾರೆ ದುರ್ಗಾದೇವಿಯು ಕೂಡ. ಅದರಿಂದ ಅವರು ಹೇಳಿದಂತೆ ಪರಮಾತ್ಮನ ಆಜ್ಞೆಯ ಪ್ರಕಾರ ದುರ್ಗಾದೇವಿ ದೇವಕಿ ಉದರದಲ್ಲಿ ಇದ್ದ ಮಗುವನ್ನ ರೋಹಿಣಿ ಉದರಕ್ಕೆ ಕಳುಹಿಸ್ತಾರೆ. ಇದಾದ ಮೇಲೆ ಪರಮಾತ್ಮ ತಾನು ಅವತಾರ ಮಾಡಬೇಕು. ಪರಮಾತ್ಮ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀನು ಅವತಾರ ಮಾಡಬೇಕು, ಕಲಿಯುಗದಲ್ಲಿ ಕಂಸನ ಬಾಧೆ ತುಂಬ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಹಂಸಡಿಬಿಕ ಮುಂತಾದ ನಾನಾ ದೈತ್ಯರು ಭೂಮಿಯಲ್ಲಿ ಹುಟ್ಟಿದ್ದಾರೆ. ಅದರಿಂದ ಆ ಬಲಕಾರ್ಯ ಆಗಬೇಕಾಗಿದೆ, ನೀನು ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ದೇವಕಿಯ ಉದರದಲ್ಲಿ ಪ್ರವೇಶ ಮಾಡ್ತಾನೆ. ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಅಲ್ಲಿ ಬಂದು ಪರಮಾತ್ಮನ ಗರ್ಭದಲ್ಲಿ ವಾಸ ಮಾಡುವಾಗಲೂ ಕೂಡ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ, ಗರ್ಭಸ್ತುತಿ ಅಂತ ಕರೀತಾರೆ. ಇದಾದ ಮೇಲೆ ಶ್ರಾವಣ ಕೃಷ್ಣ ಪಕ್ಷ ಅಷ್ಟಮಿ ದಿವಸದಂತೂ ರೋಹಿಣಿ ನಕ್ಷತ್ರ ಇರುವಾಗ ಪರಮಾತ್ಮ ತಾನು ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂತ ಅದ್ಭುತವಾದ ಆ ಪರಮಾತ್ಮನ ರೂಪವನ್ನ ವಸುದೇವ ದೇವಕಿಯರು ಕಂಡ್ರು ಹಾಗೆ ಅಂತ ಅದರ ವರ್ಣನೆಯನ್ನು ಮಾಡಿದ್ದಾರೆ. ಹುಟ್ಟುವಾಗಲೇ ಶಂಖಚಕ್ರ ಗದಾಪದ್ಮವನ್ನ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಪರಮಾತ್ಮ. ಯಾಕೆಂದರೆ ರಾಮಾಯಣ ಕಾಲದಲ್ಲಿ ಹಾಗಿಲ್ಲ. ರಾಮನಾಗಿ ಅವತಾರ ಮಾಡಿದಾಗ ಕೈ ಬೀಸಿಕೊಂಡು ಬಂದ. ಆಮೇಲೆ ಅಗಸ್ತ್ಯರು ದೇವೇಂದ್ರ ಕೊಟ್ಟು ಕಳಿಸ್ತಾನೆ ಅಗಸ್ತ್ಯರ ಹತ್ರ. ಅಗಸ್ತ್ಯರಿಂದ ಬಿಲ್ಲು ಬಾಣ ಎಲ್ಲವನ್ನು ದೇವರು ಹಿಡ್ಕೋತಾನೆ. ಆದರೆ ಅದು ತ್ರೇತಾಯುಗ, ಇದು ದ್ವಾಪರ ಯುಗದ ಕೊನೆ ಕಾಲ. ಇದಕ್ಕೆ ದೇವತೆಗಳನ್ನು ಕಳಿಸಿ ಅವರನ್ನ ಪ್ರೇರಣೆ ಮಾಡಿ ಅದಕ್ಕೆಲ್ಲ ಪುರುಸೊತ್ತಿರೋದಿಲ್ಲ. ಅದರಿಂದ ಹುಟ್ಟುವಾಗಲೇ ದೇವರು ದೈತ್ಯರ ಸಂಹಾರಕ್ಕಾಗಿಯೇ ಬಂದಿರೋದು. ಆಯುಧಗಳನ್ನು ರೆಡಿಯಾಗಿ ಹಿಡ್ಕೊಂಡೇ ಬಂದುಬಿಟ್ಟಾನೆ. ಹಿಡ್ಕೊಂಡು ಹೇಳ್ತಾನೆ, ವಸುದೇವನ ಹತ್ರ ಹೇಳ್ತಾನೆ, ನನ್ನನ್ನು ಹಿಡ್ಕೊಂಡು ಹೋಗಿ ದೇವಕಿಯ ನಂದನ ಮನೆ ಯಶೋದೆ, ನಂದ ಮತ್ತು ಯಶೋದೆ ಅವರ ಮನೆಯಲ್ಲಿ ನನ್ನನ್ನು ಇಡು ಹಾಗೆ ಅಂತ ವಸುದೇವನಿಗೆ ಹೇಳಿದಾಗ ಸರಪಳಿಯಲ್ಲಿ ಹಾಕಿದ್ರು. ನಾನು ಹೇಗೆ ಮಾಡಲಿ ಅಂತ ವಸುದೇವ ಯೋಚನೆ ಮಾಡ್ತಾ ಇದ್ದಾನೆ. ಪರಮಾತ್ಮ ಹೇಳಿದ ಕೂಡಲೇ ಆ ಸರಪಳಿ ಎಲ್ಲ ಬಿಚ್ಚೋಯಿತು. ದ್ವಾರಪಾಲಕರು ಎಲ್ಲರೂ ಕೂಡ ನಿದ್ರೆಯಲ್ಲಿ ಮುಳುಗಿದರು. ನೋಡಿ, ದೇವರು ಬಂದ ಹಾಗೆ ಅಂದರೆ ನಮಗೆ ದುಷ್ಟರಿಗೆ ಏನಾಗ್ತದೆ, ಅಜ್ಞಾನ ಆವೃತವಾಗ್ತದೆ. ದೇವರು ಬಂದದ್ದೇ ಗೊತ್ತಿಲ್ಲ ನೋಡಿ. ವಸುದೇವ ದೇವಕಿಯರಿಗೆ ಇಬ್ಬರಿಗೆ ಮಾತ್ರ ಗೊತ್ತಿತ್ತು, ಬೇರೆ ಯಾರಿಗೂ ಕೃಷ್ಣ ಅವತಾರ ಮಾಡಿದ್ದು ಗೊತ್ತೇ ಇಲ್ಲ. ಎಲ್ಲರೂ ಮಲಗಿದ್ರು. ಬಾಗಿಲು ತಾನಾಗಿ ತಾನೇ ತೆರ್ಕೊಂಡಿತ್ತಂತೆ. ಬಾಗಿಲು ಯಾಕೆ ತೆರಿಬೇಕಾಗಿತ್ತು ಹಾಗೆ ಅಂತ ಹೇಳಿದರೆ ವಾದರಾಜ ಸ್ವಾಮಿಗಳು ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ, ಆ ಚಂದ್ರನಿಗೆ ಪರಮಾತ್ಮನನ್ನ ಕಾಣಬೇಕು ಅಂತ ಕುತೂಹಲ ಅಂತ. ಯಾಕೆ? ಚಂದ್ರವಂಶದಲ್ಲಿ ಪರಮಾತ್ಮ ಅವತಾರ ಮಾಡಿರೋದು, ನನ್ನ ವಂಶದಲ್ಲಿ ಪರಮಾತ್ಮ ಬಂದಿದ್ದಾನೆ, ನಾನು ಅವನನ್ನು ಕಾಣಬೇಕು ಹಾಗೆ ಅಂತ ಕುತೂಹಲದಿಂದ ಬಾಗಿಲುಗಳೆಲ್ಲ ತಾನೇ ತೆರ್ಕೊಂಡವು. ಹಾಗೆ ಏನು ಸಂಬಂಧ ಬಾಗಿಲಿಗೂ ಚಂದ್ರನಿಗೆ ಏನು ಸಂಬಂಧ ಹಾಗೆ ಅಂದರೆ, ಬಾಗಿಲೆಲ್ಲ ಮರಗಳಿಂದ ಆಗಿದ್ದು, ಆ ಮರಗಳ ಒಡೆಯ ಅಭಿಮಾನಿಯಾದವ ಅವನು ಚಂದ್ರ. ಅದರಿಂದ ತಾನು ಬಾಗಿಲನ್ನ ತೆಗೆದುಕೊಂಡು ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾನೆ. ವಸುದೇವ ಕೃಷ್ಣನನ್ನ ಹಿಡ್ಕೊಂಡು ಹೊರಗೆ ಬರ್ತಾನೆ. ಚಂದ್ರ ದರ್ಶನ ಮಾಡಿ ಸಂತೋಷ ಪಡ್ತಾನೆ. ಅದ್ಭುತವಾದ ರೂಪ ಅದು. ಹೋಗ್ತಾ ಹೋಗ್ತಾ ದೇವರು ಹೇಳ್ತಾನೆ ಹೇಗೆ ಹೋಗಬೇಕು, ಲೆಫ್ಟ್ ರೈಟ್ ಅಂತೆಲ್ಲ ಹೇಳ್ತಾನೆ. ಮಧ್ಯದಲ್ಲಿ ಯಮುನಾ ನದಿ ಬಂತು. ಯಮುನಾ ನದಿಯೂ ಕೂಡ ದಾರಿ ಬಿಟ್ಟುಬಿಡ್ತಂತೆ. ಯಾಕೆ? ಈ ಕೃಷ್ಣ ಹಿಂದೆ ಯಾರಾಗಿ ಬಂದಿದ್ದ? ರಾಮನಾಗಿ ಬಂದಿದ್ದ. ರಾಮನಾಗಿ ಬಂದಿದ್ದಾಗ ಆ ಸೇತುವೆ ಕಟ್ಟೋದಕ್ಕೆ ವರುಣದೇವರು ಬಂದಿಲ್ಲ ಅಂತ ಬಾಣವನ್ನೇ ತೆಗೆದುಕೊಂಡ್ಬಿಟ್ಟ, ಬಿಲ್ಲು ಬಾಣ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟ ರಾಮದೇವರು. ಆ ರೀತಿಯಾಗಿ ಆಗೋದು ಬೇಡ ಹಾಗೆ ಅಂತ ಹೇಳಿ ಒಂದ್ಸಲ ಪಾಠ ಆಗಿದೆ ಅಲ್ವಾ. ಅದರಿಂದ ಮತ್ತೆ ತಪ್ಪು ಮಾಡೋದು ಬೇಡ ಹಾಗೆ ಅಂತ ಯಮುನಾ ತಾನೇ ಜಾಗ ಕೊಟ್ಲಂತೆ. ಆರಾಮಕ್ಕೆ ವಸುದೇವ ನಡೆದುಕೊಂಡು ಹೋಗಿ ಆ ನಂದನ ಮನೆಯಲ್ಲಿ, ಅಲ್ಲಿ ಕೂಡ ಎಲ್ಲರೂ ಮಲಗಿದ್ದಾರೆ. ದುರ್ಗಾದೇವಿಯ ಅವತಾರ ಆಗಿತ್ತು ಅಲ್ಲಿ ಯಶೋದೆಯಲ್ಲಿ. ಆ ಕೃಷ್ಣನನ್ನ ಅಲ್ಲಿ ಇಟ್ಟು ದುರ್ಗಾದೇವಿಯನ್ನು ಹಿಡ್ಕೊಂಡು ವಸುದೇವ ವಾಪಸ್ ಕಾರಾಗೃಹಕ್ಕೆ ಬರ್ತಾನೆ. ಅಲ್ಲಿಗೆ
ದುರ್ಗಾದೇವಿ ಬಂದ ಕೂಡಲೇ ಅಳಕ್ಕೆ ಶುರು ಮಾಡಿದಳು. ಆಗ ಎಲ್ಲರಿಗೂ ಕೂಡ ಎಚ್ಚರ ಆಯ್ತಂತೆ. ಸರಪಳಿಯೂ ಕೂಡ ಮೊದಲಿನಂತೆ ಕಟ್ಕೊಂಡ್ಬಿಡ್ತು. ಮತ್ತು ಎಲ್ಲರಿಗೂ ಕೂಡ ಎಚ್ಚರ ಆಯಿತು. ಎಲ್ಲರೂ ಹೋಗಿ ಕಂಸನ ಹತ್ರ ಹೇಳ್ತಾರೆ ಮಗು ಆಗಿದೆ ಹಾಗೆ ಅಂತ. 7ನೇ ಮಗು ಗರ್ಭಸ್ರಾವ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟ. 6 ಜನ ಮಕ್ಕಳನ್ನ ತಾನೇ ಕೊಂದಿದ್ದ. 7ನೇ ಮಗು ಅದು ಗರ್ಭ ಟ್ರಾನ್ಸ್ಫರ್ ಆಗೋಯ್ತು, ಅದರಿಂದ ಗರ್ಭಸ್ರಾವ ಆಯಿತು ಅಂತ ತಿಳ್ಕೊಂಡ್ಬಿಟ್ಟ. 8ನೇ ಮಗು ಯಾವಾಗ ಹುಟ್ಟುತ್ತದೆ ಅಂತ ಕಾಯ್ತಾ ಇದ್ದಂತೆ ಕಂಸ. ಯಾವಾಗ ಹುಟ್ಟುತ್ತದೆ, ಯಾವಾಗ ಸಂಹಾರ ಮಾಡಬೇಕು ಅಂತ ಕಾಯ್ತಾ ಇದ್ದ. ಎಲ್ಲರೂ ಬಂದು, ಭಟರೆಲ್ಲ ಬಂದು ಹೇಳಿದರು. ತಕ್ಷಣ ಓಡಿ ಬರ್ತಾನೆ. ಓಡಿ ಬಂದು ನೋಡಿದರೆ ಪ್ರಕಾಶವಾಗಿದೆ. ಆ ಕಾರಾಗೃಹನೇ ಪ್ರಕಾಶವಾಗಿದೆ. ಪರಮಾತ್ಮನ ಅವತಾರ ಆಗಿದ್ದರಿಂದ ಆ ಮಗುವನ್ನ ದುರ್ಗಾದೇವಿಯ ಕಾಲನ್ನು ಹಿಡಿದು ಏನ್ ಮಾಡಿದ, ನೆಲಕ್ಕೆ ಅಪ್ಪಳಿಸಬೇಕು, ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಆ ದುರ್ಗಾದೇವಿ ಮೇಲ ಹಾರಿ ಹೋಗಿ ಅಷ್ಟಭುಜದಿಂದ ಕೂಡಿದವರಾಗಿ ಹೇಳ್ತಾಳೆ, ಏ ಮೂಢ ಕಂಸ, ಸುಮ್ಮನೆ ನನ್ನನ್ನು ಯಾಕೆ ಕೊಲ್ತೀಯ? ನಾನು ನಿನಗೆ ಏನು ಮಾಡಿದೆ? ನನ್ನನ್ನು ಯಾಕೆ ಕೊಲ್ಲುತ್ತೀಯ? ನಿನ್ನನ್ನು ಕೊಲ್ಲುವವ ಬೇರೆ ಕಡೆ ಹುಟ್ಟಿದ್ದಾನೆ ಅಂತ ಇಷ್ಟು ವಿಚಾರವನ್ನು ಹೇಳಿ ದುರ್ಗಾದೇವಿ ಅಲ್ಲೇ ಮಗುವಿನ ರೂಪದಲ್ಲಿ ದೇವಕಿಯ ಸಮೀಪದಲ್ಲಿ ಇದ್ದರು ಅಂತ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಕಂಸ ಮೀಟಿಂಗ್ ಮಾಡಿದ. ದೇವತೆಗಳು ಕೂಡ ಸುಳ್ಳು ಹೇಳಕ್ಕೆ ಶುರು ಮಾಡಿಬಿಟ್ರು. ಆಕಾಶವಾಣಿ ಹೇಳಿದ್ದು ಸುಳ್ಳಾಯ್ತಲ್ಲ, ಅಷ್ಟು ಮಕ್ಕಳನ್ನು ಕೊಂದುಬಿಟ್ಟೆ ನಾನು ಹಾಗೆ ಅಂತ ಪಶ್ಚಾತ್ತಾಪ ಆಯ್ತಂತೆ ಅವನಿಗೆ. ಅದರಿಂದ ವಸುದೇವ ದೇವಕಿ ಅವರ ಹತ್ರ ಎಲ್ಲ ಬಂದು ಕ್ಷಮೆಯಾಚನೆ ಮಾಡ್ತಾನೆ. ಸುಮ್ಮನೆ ಕೊಲ್ಲಬಾರ್ದಿತ್ತು, ಕೊಂದುಬಿಟ್ಟೆ ಹಾಗೆ ಅಂತ ಇಷ್ಟು ಹೇಳಿ ಮಂತ್ರಿಗಳ ಆಲೋಚನೆ ಮಾಡಿ ಇನ್ನೇನು ಮಾಡಬೇಕು ಹಾಗೆ ಅಂತ ಕೇಳಿದಾಗ ಏನು ಮಾಡೋದು ಬೇಡ, ಪರಮಾತ್ಮನಿಗೆ ಆಶ್ರಯೀಭೂತರಾದವರು ಗೋವುಗಳು, ಗೋಪಾಲರು, ವೇದಗಳು, ಯಜ್ಞಗಳು, ಬ್ರಾಹ್ಮಣರು. ಈ ಗೋವುಗಳನ್ನು, ಈ ಬ್ರಾಹ್ಮಣರನ್ನು ಚೆನ್ನಾಗಿ ನಾವು ತೊಂದರೆ ಕೊಟ್ಟು ಬಿಟ್ರೆ, ಅವರಿಲ್ಲದಂತೆ ನಿರ್ಮೂಲ ಮಾಡಿಬಿಟ್ರೆ ಅದರಿಂದ ನಾವು ಆ ಯಜ್ಞದಲ್ಲಿ ಆಹುತಿ ತೆಗೆದುಕೊಂಡೇ ಪರಮಾತ್ಮ ದಷ್ಟಪುಷ್ಟನಾಗಿದ್ದಾನೆ. ಈ ಯಜ್ಞಯಾಗಾದಿಗಳನ್ನೆಲ್ಲ ನಿಲ್ಲಿಸಿಬಿಟ್ರೆ ಪಾಠಗಳು, ವೇದ ಯಾರು ಓದಬಾರ್ದು, ವೇದಗಳನ್ನ ಓದೋದನ್ನ ಬ್ಯಾನ್ ಮಾಡಬೇಕು. ಆ ವೇದ ಇಟ್ಕೊಂಡೇ ಯಜ್ಞ ಮಾಡ್ತಾರೆ, ಯಜ್ಞ ಮಾಡೋದನ್ನ ಬ್ಯಾನ್ ಮಾಡಬೇಕು. ಅದರಿಂದ ವೇದಾದಿಗಳನ್ನು ಓದಬಾರದು, ಯಜ್ಞಯಾಗಾದಿಗಳು ಮಾಡಬಾರದು. ಗೋವುಗಳು ಕೂಡ ತೊಂದರೆಗೆ ಒಳಗಾಗಿರಬೇಕು. ಯಾಕೆ? ಯಜ್ಞ ಮಾಡಬೇಕು ಅಂದ್ರೆ ತುಪ್ಪ ಬೇಕು, ವೇದ ಮಂತ್ರ ಬೇಕು. ಅದನ್ನು ಮಾಡಿಸೋದಕ್ಕೆ ಬ್ರಾಹ್ಮಣರು ಬೇಕು. ಹೀಗಿದ್ರೆ ತಾನೇ ಇದು ದೇವರಿಗೆ ಆಶ್ರಯ ಅಂತ ತಿಳ್ಕೊಂಡಿದ್ದಾರೆ ಅವರು. ಅದರಿಂದ ಇವುಗಳನ್ನೆಲ್ಲ ನಿಲ್ಲಿಸಿಬಿಟ್ರೆ ಪರಮಾತ್ಮನಿಗೆ ಆಶ್ರಯ ಇರೋದಿಲ್ಲ, ಅವನೇ ದುರ್ಬಲನಾಗಿಬಿಡ್ತಾನೆ, ಅವನನ್ನು ಸಂಹಾರ ಮಾಡುವುದು ಈಸಿ ಇರುತ್ತದೆ ಅಂತ ಉಪಾಯ ಮಾಡಿ ಎಲ್ಲವನ್ನು ನಿಲ್ಲಿಸಿಬಿಟ್ರು. ವೇದಗಳ ಪಾಠಶಾಲೆ, ವೇದಾಧ್ಯಯನ ಯಾವುದು ಮಾಡಬಾರದು ಅಂತ ಬ್ಯಾನ್ ಹಾಕಿಬಿಟ್ರು. ನೋಡಿ, ಇವತ್ತು ಮನೆಗಳಲ್ಲಿ ಆ ಬ್ಯಾನ್ ಇನ್ನೂ ಕಂಸನ ಕಡೆಯವರೇ ಶಾಸ್ತ್ರಗಳು ಓದಬೇಕು ಅಂದರೆ ಪ್ರೋತ್ಸಾಹ ಕೊಡೋದಿಲ್ಲ. ನೋಡಿ, ಹಂಗಾಗಬಾರದಂತೆ. ವೇದಾದಿ ಶಾಸ್ತ್ರಗಳನ್ನ ಓದಬಾರದು ಅಂತ ಹೇಳುವವರು ಯಾವ ಕಡೆಯವರು? ಕಂಸನ ಕಡೆಯವರು, ದೈತ್ಯರ ಸ್ವಭಾವ. ಹಂಗಾಗಬಾರದು ಅಂತ ಭಾಗವತ ನಮ್ಮನ್ನ ಎಚ್ಚರಿಸ್ತಾ ಇದೆ. ಅದಾದ ಮೇಲೆ ಆ ಮೀಟಿಂಗಲ್ಲಿ ಇನ್ನೊಂದು ತೀರ್ಮಾನ ಆಯ್ತಂತೆ. ನಿನ್ನನ್ನು ಕೊಲ್ಲುವವ ಈಗಿನ್ನೂ ಹುಟ್ಟಿದ್ದಾನಂತೆ, ಅದರಿಂದ 10 ದಿನಗಳಲ್ಲಿ ಯಾರ್ಯಾರು ಮಕ್ಕಳು ಹುಟ್ಟಿದ್ದಾರೋ ಅವರನ್ನು ಕೂಡ ಸಂಹಾರ ಮಾಡಿಬಿಟ್ರೆ ನಿನಗೆ ಯಾವ ಆಪತ್ತು ಬರೋದಿಲ್ಲ ಹಾಗೆ ಅಂತ ಹೇಳಿ ಒಂದು ಆರ್ಡರ್ ಕಂಸನ ಕಡೆಯಿಂದ ಬಂದಿದೆ. ಮೊದಲು ಪೂತನ ಹೋಗ್ತಾಳೆ. ಯಾವ ಮಕ್ಕಳು ಇದ್ದಳೋ ಎದೆಯಲ್ಲಿ ವಿಷವನ್ನ ಲೇಪನ ಮಾಡಿಕೊಂಡು ಎದೆ ಹಾಲನ್ನು ಕುಡಿಸುವ ನೆಪ ಅನೇಕ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಅವಳು ವಿಷ ಕೊಟ್ಟು ಸಂಹಾರ ಮಾಡಿಬಿಟ್ಟಿದ್ದಾಳೆ. ತದನಂತರ ಕೃಷ್ಣ ಇದ್ದ ನಂದಗೋಪನ ಮನೆಗೂ ಕೂಡ ಬರ್ತಾಳೆ. ಅಲ್ಲಿ ಪರಮಾತ್ಮನಿಗೆ ಸ್ತನ್ಯಪಾನ ಮಾಡ್ತಾಳೆ. ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ಯಾವುದೋ ಸುಂದರ ರೂಪದೊಟ್ಟುಕೊಂಡು ಬಂದಿದ್ದಾರೆ. ಅದರಿಂದ ಅವಳು ಪೂತನ ಅಂತ ಗೊತ್ತಾಗಲಿಲ್ಲ ಯಾರಿಗೂ ಕೂಡ. ಅಸುರರ ಸ್ವಭಾವ ನೋಡಿದರೆ ಗೊತ್ತಾಗ್ಬಿಡುತ್ತದೆ, ಅವರ ಶರೀರವೇ ಹಾಗಿರುತ್ತದೆ, ಭಯಂಕರವಾಗಿ ಇರುತ್ತದೆ ನೋಡೋದಕ್ಕೆ. ಆದರೆ ಅವರು ಇಚ್ಛಾರೂಪವನ್ನು ಧರಿಸಿಕೊಂಡು ಬರ್ತಾರೆ. ಅದರಿಂದ ಯಾರಿಗೂ ಗೊತ್ತಾಗಿಲ್ಲ, ಯಾರೋ ಸುರಸ್ತ್ರೀ ಅಂತೆ ಇದ್ದಾರೆ ಅಂತ ಯಶೋದೆಯು ಕೂಡ ಮಗುವನ್ನು ಕೊಟ್ಟು ಸ್ತನ್ಯಪಾನ ಮಾಡಿಸಿದಾಗ ಆಗ ಏನಾಯಿತು, ವಿಷಪೂರಿತವಾದ ಹಾಲು, ಅದನ್ನು ಪರಮಾತ್ಮ ತಾನು ಪಾನ ಮಾಡಿ ಪ್ರಾಣವನ್ನೇ ತೆಗೆದು ಬಿಟ್ಟ. ಹಾಲಿನ ಜೊತೆಗೆ ಪ್ರಾಣವನ್ನು ಕೂಡ ಪರಮಾತ್ಮ ಎಳೆದ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಪೂತನಿ ಸತ್ತು ಬಿದ್ದಳು. ತದನಂತರ ಶಕಟಾಸುರ ಅವನು ಬರ್ತಾನೆ ಮಕ್ಕಳನ್ನು ಸಂಹಾರ ಮಾಡಬೇಕು ಅಂತ, ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಬಂದಾಗ ಕೃಷ್ಣನ ಪಾದ ಸ್ಪರ್ಶ ಆಯಿತು. ಒಂದು ಬಂಡಿಯ ಕೆಳಗೆ ಮಲಗಿಸಿರ್ತಾರೆ,
ಆ ಬಂಡಿ ಮೇಲೆ ಅನೇಕ ಘಟ ಮುಂತಾದ ಮೊಸರು ಬೆಣ್ಣೆ ಎಲ್ಲ ಇಟ್ಟಿರ್ತಾರೆ. ಆ ಶಕಟ ರೂಪದಲ್ಲೇ ಆ ಅಸುರ ಬಂದದ್ದು. ಅದರ ಮೇಲೇನೆ ಎಲ್ಲ ಪಾತ್ರೆಗಳನ್ನು ಇಟ್ಟಿದ್ದಾರೆ. ಅದರಿಂದ ಪಾತ್ರ ಸಮೇತವಾಗಿ ಪರಮಾತ್ಮ ಆ ಶಕಟವನ್ನೇ ಒದೀತಾನೆ. ಸ್ಪರ್ಶ ಮಾಡಿದ್ದಕ್ಕೆ ಅದು ತುಂಬ ಯೋಜನ ದೂರವಾಗಿ ಬಿದ್ದು ಪುಡಿ ಪುಡಿ ಆಗೋಯ್ತಂತೆ. ಅದರಿಂದ ಪೂತನ ಜೀವಿತ ಹರಹ ಶಕಟಾಸುರ ಭಂಜನಃ ಅಂತ ದೇವರಿಗೆ ಇನ್ನೊಂದು ಹೆಸರು ಬಂತು, ಶಕಟಾಸುರ ಭಂಜನ. ಇನ್ನು ಬಿರುಗಾಳಿ ರೂಪದಲ್ಲಿ ಅಸುರ ಬರ್ತಾನೆ, ಅವನನ್ನು ಕೂಡ ಸಂಹಾರ ಮಾಡ್ತಾನೆ. ತೃಣೀಕೃತ ತೃಣಾವರ್ತಃ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮನ ಅದ್ಭುತವಾದ ಬಾಲಲೀಲೆಗಳು. ಮತ್ತೆ ಬಾಲಲೀಲೆಗಳನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ, ಪರಮಾತ್ಮ ಸ್ವಲ್ಪ ದೊಡ್ಡವನಾಗಿ ಎಲ್ಲ ಕಡೆ ಅಂಬೆಗಾಲಾಗುತ್ತಾ ಸ್ವಲ್ಪ ವಯಸ್ಸಿದ ನಂತರ ಓಡಾಡೋದಕ್ಕೆ ಕೂಡ ಶುರು ಮಾಡ್ತಾ ಇದ್ದಾನೆ. ಆಗ ಎಲ್ಲರ ಮನೆಗೆ ಹೋಗಿ ಬೆಣ್ಣೆ ಕದಿಯೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾನೆ. ಈ ಕೃಷ್ಣನನ್ನ ಏನ್ ಮಾಡಬೇಕು? ಎಲ್ಲರೂ ಬಂದು ಯಶೋದಾ ಮಾತೆ ಹತ್ರ ಕಂಪ್ಲೇಂಟ್ ಹೇಳಿದರಂತೆ. ಕಂಪ್ಲೇಂಟ್ ಹೇಳಿದ್ರು, ಏನಿದು ನಿನ್ನ ಮಗು ಹೀಗೆ ಮಾಡ್ತಾನೆ ಕೃಷ್ಣ, ಮನೆಯ ಹಾಲು ಮೊಸರು ಬೆಣ್ಣೆ ಅದನ್ನು ಉಪಜೀವಿಸಿಕೊಂಡು ಬದುಕುವವರು ಅವರು, ವೈಶ್ಯರು ಅವರು, ವೈಶ್ಯವೃತ್ತಿಯವರು, ಅವರಿಗೆ ಅದೇ ಬದುಕು. ಹಾಲು ಮೊಸರು ಇಲ್ಲ ಅಂತ ಹೇಳಿದರೆ ಮನೆ ನಡೆಯೋದು ಹೇಗೆ? ಇದು ಅವರ ಸಮಸ್ಯೆ. ಮನೆಗಳಲ್ಲಿ ನೂರಾರು ಗೋವುಗಳನ್ನಿಟ್ಟು ರಕ್ಷಣೆ ಮಾಡ್ತಾ ಇದ್ದವರು. ಕೃಷ್ಣ ನೋಡಿದರೆ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾನೆ ಹಾಗೆ ಅಂತ ಕಂಪ್ಲೇಂಟ್ ಕೊಟ್ಟರು. ಏನು ಮಾಡ್ತಾನೆ ಅಂತ ಕೇಳಿದ್ರು. ನನ್ನ ಮಗ ಏನು ಮಾಡ್ತಾನೆ ಅಂತ ಹೇಳ್ತೀರಾ? ಹಾಗೆಂದರೆ ನಾವು ಹಾಲು ಕರಿಬೇಕು ಅಂತ ಆ ಗೋವಿನ ಕೆಚ್ಚಲನ್ನೆಲ್ಲ ತೊಳೆದು ಬಿಟ್ಟು ಪಾತ್ರೆ ತರೋದಕ್ಕಾಗಿ ಹೋಗಿರ್ತೀವಿ. ಇವನೇನು ಮಾಡಿಬಿಡ್ತಾನೆ, ಅಷ್ಟರಲ್ಲೇ ಕರುವನ್ನು ಬಿಚ್ಚಿಬಿಡ್ತಾನೆ. ಅದೇನು ಮಾಡಬೇಕು ಅಂದರೆ, ಹಾಲು ಕರಿಯುವಾಗ ಸ್ವಲ್ಪ ಹೊತ್ತಿನ ಹಿಂದೆ ಕರುವನ್ನು ಬಿಚ್ಚಿ ಆ ಕರು ಮೊದಲು ಸ್ವಲ್ಪ ಹಾಲು ಕುಡಿಬೇಕು, ಮಿಕ್ಕಿದ ಹಾಲನ್ನು ಕರ್ಕೋಬೇಕು. ಇದು ಕ್ರಮ. ಕರುವಿಗೆ ಕೊಡೋದು ಸ್ವಲ್ಪನೇ ನಾವು. ಆದರೆ ಕೃಷ್ಣ ಮಾಡಿದ್ದೇನು, ಮೊದಲು ಕರುಗಳನ್ನೆಲ್ಲ ಬಿಚ್ಚಿಬಿಟ್ಬಿಡೋದು, ಅದು ಇದ್ದಕ್ಕಿದ್ದಾಗಿ ಹಾಳುಗಳನ್ನು ಯಥೇಚ್ಛವಾಗಿ ಕುಡಿದು ಬಿಡೋದು. ಇವರು ಹಾಲು ಕರಿಯಕ್ಕೆ ಅಂತ ಹೋಗ್ತಾರೆ, ಕೆಚ್ಚಲಲ್ಲಿ ಹಾಲೇ ಇರೋದಿಲ್ಲ. ಇನ್ನೇನು ಮಾಡಬೇಕು? ಇದು ಪರಿಸ್ಥಿತಿ ನಮ್ಮದು ಹಾಗೆ. ಇನ್ನೊಬ್ರು ಹೇಳಿದರಂತೆ, ನಮ್ಮನೇಲಿ ಹಾಗಿಲ್ಲ. ನಮ್ಮನೇಲಿ ನಾವು ಹಾಲನ್ನು ಕರೆದು ಹಾಲನ್ನು ಕಾಯಿಸಿ ಇಟ್ಟರೆ ಕೃಷ್ಣ ಏನು ಮಾಡ್ತಾನೆ, ಆ ಕಾಯಿಸಿದ ಹಾಲನ್ನೇ ಕುಡಿದು ಬಿಡ್ತಾನ್ರಿ ಇವನು. ಅದೇನು ಬಿಸಿ ಬಿಸಿ ಹಾಲು ಕುಡಿತಾನೆ, ಅದು ಹೆಂಗೆ ಜೀರ್ಣ ಆಗ್ತದೆ? ಏನು ನೋಡಿದರೆ ಆರಾಮಕ್ಕೆ ಇರ್ತಾನೆ ಇವನು. ಬಾಯಿ ಹುಣ್ಣು ಹೊಟ್ಟೆ ಹುಣ್ಣು ಯಾವುದೂ ಇರೋದಿಲ್ಲ. ಅಷ್ಟು ಅದ್ಭುತವಾದ ಏನು ಒಳಗೆ ಭೂತಗೀತ ಏನಿದೆಯೋ ಈ ಪರಮಾತ್ಮನಲ್ಲಿ, ಪರಮಾತ್ಮ ಅಂತ ಗೊತ್ತಿಲ್ಲ, ಕೃಷ್ಣ ಅಂತ ಅಷ್ಟೇ ಚಿಂತನೆ ಮಾಡ್ತಾ ಇರ್ತಾರೆ ಅವರು. ಯಶೋದೆಯ ಮಗ, ನಮ್ಮ ರಾಣಿಯ ಮಗ. ಆ ಪ್ರಾಂತ್ಯದ ಜನರಿಗೆ ನಂದಗೋಪ ಮತ್ತು ಯಶೋಧ ಅಂದರೆ ರಾಜಾರಾಣಿ ಇದ್ದಾಗೆ. ಆ ವೈಶ್ಯರಿಗೆಲ್ಲ ರಾಜನಾಗಿ ನಂದಗೋಪ ಇದ್ದ. ಅದರಿಂದ ರಾಣಿಯ ಮಗ ಅಂತ ಕೃಷ್ಣನ ಮೇಲೆ ಎಲ್ಲರೂ ಕೂಡ ಅಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ರು. ಆದರೂ ಕೂಡ ಇವನ ಚೇಷ್ಟೆಗಳು ಸಹನೆ ಮಾಡ್ಲಿಕ್ಕಾಗಲಿಲ್ಲ ಹಾಗೆ ಅಂತ. ಇನ್ನೊಬ್ಬರು ಬಂದು ಹೇಳಿದರಂತೆ, ಆಯಿತು, ನಾವು ಮೊಸರು ಬೆಣ್ಣೆ ಎಲ್ಲವನ್ನು ಕಡೆದು ಇಟ್ಟರೆ ತಾನು ಸ್ವಲ್ಪ ತಿಂದು ಮಿಕ್ಕಿದ್ದನ್ನೆಲ್ಲ ಈ ಕೋತಿಗಳು ಬೆಕ್ಕುಗಳು ಇವುಗಳಿಗೆ ತಿನ್ನಿಸ್ಬಿಟ್ಟು ಹೋಗ್ತಾನ್ರಿ. ಇನ್ನೇನು ಮಾಡೋದು ಇವನ್ನ? ಸರಿ, ಇವನಾದಿ ತಿಂದರೆ ಸಂತೋಷ ಪಡ್ಬೋದು, ಮನೆಯೆಲ್ಲ ಹಾಕಿಬಿಟ್ಟು ಬೆಕ್ಕುಗಳಿಗೆ ಕೂಡ ತಿನ್ನಿಸ್ಬಿಟ್ಟು ಹೋಗ್ಬಿಡ್ತಾನೆ ಹಾಗೆ ಅಂತ ಇನ್ನೊಬ್ಬರು ದೂರು ಕೊಟ್ಟರು. ಇನ್ನೊಬ್ರು ಹೇಳಿದರಂತೆ, ಇವನ ಕಾಟ ತಾಟ್ಕೊಳ್ಳಿಕ್ಕಾಗದೆ ನಾವು ಆ ಪಾತ್ರೆಗಳನ್ನೆಲ್ಲ ಮೇಲೆ ಇಟ್ಟುಬಿಟ್ಟಿರ್ತೀವಿ. ಆ ಹಾಲು ಮೊಸರಿನ ಪಾತ್ರೆಯನ್ನೆಲ್ಲ ಮೇಲೆ ಇಟ್ಟುಬಿಟ್ಟಿದ್ರೆ ಇವನೇನು ಮಾಡ್ತಾನೆ ಗೊತ್ತಾ? ಅಲ್ಲಿದ್ದ ಪೆಟ್ಟಿಗೆ, ಟೇಬಲು, ಉರುಳುಕಲ್ಲು ಎಲ್ಲವನ್ನು ಎಳ್ಕೊಂಡು ಬಂದು ಅದರ ಮೇಲೆ ತಾನು ಹತ್ತಿ ಅದನ್ನ ತಾನು ನುಂಗ್ಬಿಟ್ಟು ಹೋಗ್ತಾನೆ ಹಾಗೆ ಅಂತ. ಯಶೋದಾ ಮಾತೆ ಬೈದಲಂತೆ, ಏನು ನೀವು ಇಷ್ಟು ಗೊತ್ತಿಲ್ಲವಾ ನಿಮಗೆ? ಅದನ್ನ ಯಾಕೆ ಅಲ್ಲಿ ಇಟ್ರಿ ನೀವು ಹಾಗೆ ಅಂತ ಹೇಳಿದರೆ ಅವ್ರು ಹೇಳಿದ್ರಂತೆ, ಮಾರನೇ ದಿವಸ ನಾವು ಎಲ್ಲವನ್ನೂ ದೂರ ಇಟ್ಟುಬಿಟ್ಟಿವಿ, ಉರುಳುಕಲ್ಲು ಯಾವುದು ಕೃಷ್ಣನಿಗೆ ಸಿಗಬಾರದು ಅಂತ. ಆದರೂ ಇವನು ಏನು ಮಾಡಿದ ಗೊತ್ತಾ? ನಮ್ಮ ಮುಂದೆ ಜೋರಾಗಿ ಬಂದು ನಗ್ತಾನೆ. ಜೋರಾಗಿ ಬಂದು ಬರುವಾಗಲೇ ಕಲ್ಲು ಹಿಡ್ಕೊಂಡು ಬಂದಿದ್ದ. ಆ ಕಲ್ಲನ್ನು ಎಸೆಯ್ತಾನೆ, ಆ ಗಡಿಗೆ ಎಲ್ಲ ಒಡೆದೋಯ್ತು, ಮೊಸರು ಬೆಣ್ಣೆ ಎಲ್ಲ ಕೆಳಗೆ ಬಿತ್ತು, ಅದನ್ನು ತಿಂದ್ಬಿಟ್ಟು ಹೋಗ್ತಾನೆ ಇವನು ಹಾಗೆ. ಏನು ಮಾಡಿದರೂ ಕೂಡ ಈ ಕೃಷ್ಣ ಬೆಣ್ಣೆ ಮೊಸರು ಕದಿಯೋದನ್ನು ನಮ್ಮಿಂದ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆ ಅಂತ. ಇನ್ನೊಬ್ರು ಹೇಳಿದ್ರಂತೆ, ನಾವು ಕೃಷ್ಣ ಬಂದರೆ ನಮಗೆ ಗೊತ್ತಾಗಬೇಕು ಹಾಗೆ ಅಂತ ಆ ಗಡಿಗೆಯಲ್ಲಿ ಒಂದು ಗಂಟೆಯನ್ನು ಫಿಕ್ಸ್ ಮಾಡಿ ಇಟ್ಟಿದ್ದೀವಿ ಅಂತ, ಕಾಲಿಂಗ್ ಬೆಲ್ ಥರ. ಕೃಷ್ಣ ಬಂದರೆ
ಗೊತ್ತಾಗಬೇಕು, ಹಾಗೆ ಹಿಡ್ಕೊಂಡ್ಬಿಡ್ಬೋದು ಹಾಗೆ ಅಂತ. ಕೃಷ್ಣ ಬರುವಾಗಲೇ ಏನ್ ಮಾಡಿದನಂತೆ, ಅನೇಕ ಕೈಗಳನ್ನ ಧರಿಸಿದನಂತೆ. ಒಂದು ಕೈಯಿಂದ ಮೊದಲು ಹಿಡಿದದ್ದೇ ಆ ಗಂಟೆಯನ್ನ, ಕಾಲಿಂಗ್ ಬೆಲ್ ವರ್ಕ್ ಆಗ್ತಾ ಇಲ್ಲ. ತದನಂತರ ಇನ್ನೊಂದು ಕೈಯಿಂದ ಆ ಘಟವನ್ನ ಬಗ್ಗಿಸ್ತಾನೆ, ಇನ್ನೊಂದು ಕೈಯಿಂದ ತಾನು ತಿಂತಾ ಇದ್ದಾನೆ, ಇನ್ನೊಂದು ಕೈಯಿಂದ ತನ್ನ ಗೆಳೆಯರಿಗೆಲ್ಲ ಕೊಡ್ತಾನೆ ಹಾಗೆ. ಇಷ್ಟು ವಿಚಿತ್ರವಾದ ಒಂದು ವ್ಯಾಪಾರವನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ. ನಮ್ಮಿಂದ ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಹಾಗೆ ಅಂತ. ಯಾಕೆ? ನಾವು ಉಪಜೀವಿಗಳು. ಆ ಬೆಣ್ಣೆ ಇತ್ಯಾದಿಗಳನ್ನು ಇಟ್ಟೆ ನಾವು ಬದುಕುವವರು. ಎಲ್ಲ ಖಾಲಿ ಮಾಡಿಬಿಟ್ಟು ಹೋಗ್ಬಿಟ್ರೆ ನಾವೇನ್ ಮಾಡೋದು ಹಾಗೆ ಅಂತ. ಅದರಿಂದ ಬಂದಿದ್ದೀವಿ ನಿಮ್ಮ ಹತ್ರ ಹಾಗೆ ಅಂತ ಯಶೋದಾ ಮಾತೆ ಹತ್ರ ಹೇಳಿದ್ರೆ, ಯಶೋದಾ ಕರೆದು ಕೇಳ್ತಾರಂತೆ, ಕೃಷ್ಣ ಹೌದಾ ಹೀಗೆಲ್ಲ ಮಾಡಿದ್ಯಾ ನೀನು ಹಾಗೆ ಅಂದ್ರೆ, ಪರಮಾತ್ಮ ಭಯಪಟ್ಟವನಂತೆ ಕಣ್ಣಲ್ಲಿ ನೀರಾಕಿದನಂತೆ. ನನ್ನನ್ನು ಏನ್ ಮಾಡಿಬಿಡ್ತಾರೋ ಏನೋ ಹಾಗೆ ಅಂತ ಹೆದರಿದವನಂತೆ ತಾನು ನಟನೆ ಮಾಡ್ತಾ ಇದ್ದಾನೆ. ಅವನ ಆ ಮುಖವನ್ನು ನೋಡಿ ಯಶೋದಾ ಮಾತೆಗೆ ಇನ್ನೂ ಆನಂದ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಮತ್ತೊಂದು ಸಮಯ ಪರಮಾತ್ಮ ತನ್ನ ಮನೆಯಲ್ಲೇ ಚೇಷ್ಟೆ ಮಾಡುವುದನ್ನು ನೋಡಿ ಅವಳಿಗೆ ಸಹನೆ ಮಾಡ್ಲಿಕ್ಕಾಗಿಲ್ಲ. ಪರಮಾತ್ಮ ಬರುವಾಗಲೇ ಕಲ್ಲಿ ಹಿಡ್ಕೊಂಡು ಬಂದಿದ್ದ. ಅವನ ಮುಖ ನೋಡಿ ತಾಯಿಗೆ ಯಶೋದಾಗೆ ಹಾಲು, ಎದೆ ಹಾಲು ಬರ್ತಾ ಇತ್ತಂತೆ. ಕರೆಸಿ ಎದೆ ಹಾಲನ್ನ ಕೊಡ್ತಾಳೆ ಯಶೋದ. ಆದರೆ ಅಡಿಗೆ ಮನೆಯಲ್ಲಿ ಹಾಲು ಇಟ್ಟಿದ್ದು, ಅದರಿಂದ ಹಾಲು ಉಕ್ಕಿ ಚೆಲ್ತಾ ಹೋಗ್ತಾ ಇದೆ. ಅದರಿಂದ ರಭಸದಿಂದ ಕೃಷ್ಣನನ್ನ ಕೆಳಗೆ ಇಳಿಸಿಬಿಟ್ಟು ಓಡಿ ಹೋದ್ರಂತೆ, ಹಾಲು ಇಳಿಸಬೇಕು ಹಾಗೆ ಅಂತ. ಪರಮಾತ್ಮ ಯೋಚನೆ ಮಾಡಿದಂತೆ, ನನ್ನನ್ನು ಕಾಣಬೇಕು ಅಂತ ಅನೇಕ ಋಷಿಗಳು ಹಿಮವರ್ಷ ರವಿಪ್ರಭಾಸಹಾಹ ಅಂತ ಹೇಳ್ತಾರೆ. ಚಳಿ ಮಳೆ ಅದರಲ್ಲಿ ತಪಸ್ಸನ್ನು ಮಾಡ್ತಾ ಒದ್ದಾಡಿ ಸತ್ತು ಹೋಗ್ತಾರೆ. ಎಷ್ಟು ಜನರಿಗೆ ದರ್ಶನ ಆಗ್ತದೋ ಇಲ್ಲವೋ ಗೊತ್ತಿಲ್ಲ. ಆ ರೀತಿಯಾಗಿ ಇರುವಾಗ ನಾನು ಇವಳನ್ನೇ ದಿಟ್ಟಿಸಿ ನೋಡಿ, ಮುಖವನ್ನು ನೋಡಿ ಅನುಗ್ರಹ ಮಾಡ್ತಾ ಇದ್ದರೆ ಇವಳಿಗೆ ಏನಾಗಿದೆ, ನನಗಿಂತ ಆ ಹಾಲು ಜಾಸ್ತಿ ಆಗಿದೆ ಹಾಗೆ ಅಂತ. ಅಂದ್ರೆ ಏನರ್ಥ ನೋಡಿ, ಇದೆ ದೇವರು ನಿರೀಕ್ಷೆ ಮಾಡ್ತಾನೆ. ವಿಷಯದಲ್ಲಿ ನಮಗೆ ಆಸಕ್ತಿ ಇರಬಾರದು, ವೈರಾಗ್ಯದಿಂದ ಇರಬೇಕು ಹಾಗೆ ಅಂತ ತೋರಿಸಿಕೊಡ್ತಾ ಇದ್ದಾನೆ. ಯಶೋದಾ ಮಾತೆಗೆ ಅದು ಇಲ್ಲವಂತೆ, ವೈರಾಗ್ಯ ಇದ್ದಿಲ್ಲ. ಇನ್ನು ಪದಾರ್ಥಗಳು ಬೇಕು ಬೇಕು ಅಂತ ಅನಿಸ್ತು. ಯಾವಾಗ ಕೃಷ್ಣನನ್ನ ಕಂಪೇರ್ ಮಾಡಿದಾಗ ಕೃಷ್ಣನಿಗಿಂತ ಪದಾರ್ಥ ಜಾಸ್ತಿ ಆಯಿತು ಅಂತ. ಹಂಗಾಗಬಾರ್ದು. ಪದಾರ್ಥಗಳೇ ಬೇಡ ಅಂತ ಹೇಳ್ತಾ ಇಲ್ಲ. ಯಾಕೆ? ಪರಮಾತ್ಮ ಪದಾರ್ಥಗಳನ್ನ ಸೃಷ್ಟಿ ಮಾಡಿದ್ದೇ ಜೀವರಿಗಾಗಿ, ಜೀವರ ಭೋಗಕ್ಕಾಗಿ ಸೃಷ್ಟಿ ಮಾಡಿರೋದು. ಆದರೂ ಕೂಡ ಕೃಷ್ಣನ ವಿಚಾರ ಬಂದಾಗ ಪದಾರ್ಥಗಳನ್ನು ನಾವು ಕಡಿಮೆ ಮಾಡಬೇಕು, ವಿಷಯದಲ್ಲಿ ಆಸಕ್ತಿ ತೋರಿಸಬಾರ್ದು. ಆ ಜ್ಞಾನವೂ ಇದ್ದಿಲ್ಲವಂತೆ ಯಶೋದಾಗಿ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಅವನೇ ಗುಣಪೂರ್ಣನಾಗಿದ್ದಾನೆ, ಅವನೇ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ, ಆ ಎಚ್ಚರ ಇದ್ದಿಲ್ಲ. ಯದ್ಯಪಿ ಅನೇಕ ಬಾರಿ ಆಕಳಿಸಿದಾಗ ದೇವರ ಬಾಯಲ್ಲಿ ಬ್ರಹ್ಮಾಂಡವನ್ನೇ ತೋರಿಸಿದ್ದಾನೆ. ಆದರೂ ಕೂಡ ಮಾಯೆ ಅವಳನ್ನು ಮತ್ತೆ ಆವರಿಸಿತು. ತನ್ನ ಮಗ ಅಂತಲೇ ತಿಳ್ಕೊಂಡಿದ್ದಳು ಅವಳು. ಅದರಿಂದ ಕೃಷ್ಣ ಸರ್ವೋತ್ತಮ ಎನ್ನುವ ಜ್ಞಾನ ಇದ್ದಿಲ್ಲ, ಮತ್ತು ಪದಾರ್ಥಗಳಲ್ಲಿ ವೈರಾಗ್ಯನೂ ಇದ್ದಿಲ್ಲ, ಕೇವಲ ಪ್ರೀತಿ ಮಾತ್ರ ಇತ್ತಂತೆ. ಅದರಿಂದ ಕೃಷ್ಣ ಏನ್ ಮಾಡಿದ, ಸಿಟ್ಟು ಬಂದಂತೆ ತೋರಿಸಿ ಅಲ್ಲಿದ್ದ ಮತ್ತೆ ಗಡಿಗೆ ಎಲ್ಲವನ್ನು ಕೂಡ ಒಡೆದಾಕಿದ. ನೋಡಿ, ಹಾಲು ಹುಕ್ಕಿ ಹೋಯ್ತು, ಕಡಿತಾ ಇದ್ದ ಮೊಸರು ಎಲ್ಲವೂ ಕೂಡ ಮನೆಯಲ್ಲಿ ಚೆಲ್ಲಿ ಹೋಯ್ತು. ಚೂರು ಬೆಣ್ಣೆ ತೆಗೆದಿಟ್ಟಿದ್ದಳು, ಮಥನ ಮಾಡ್ತಾ ಇದ್ದಳು, ತೆಗೆದಿಟ್ಟಿದ್ದಳು, ಅದನ್ನು ಕೂಡ ತಾನು ತಿಂದು ಬೆಕ್ಕಿಗೆ ತಿನ್ನಿಸ್ತಾ ಕೂತಿದ್ದ. ಹಾಲೂ ಹೋಯ್ತು, ಮಜ್ಜಿಗೆ ಮೊಸರು ಹೋಯ್ತು, ಬೆಣ್ಣೆಯೂ ಹೋಯ್ತು. ಸಿಟ್ಟು ಬಂತು. ಮನೇಲಿ ಚೇಷ್ಟೆ ಮಾಡ್ತೀಯಾ ಅಂತ ಒಂದು ಕೋಲು ಹಿಡ್ಕೊಂಡು ಬರ್ತಾಳೆ. ಕೋಲು ಹಿಡ್ಕೊಂಡು ಬಂದು ಕೃಷ್ಣನನ್ನ ಒರಳಿಗೆ ಕಟ್ಟಿ ಹಾಕಬೇಕು, ಹೊಡಿಬೇಕು ಅಂತ ಬರ್ತಾಳೆ. ಕೋಲು ಹಿಡ್ಕೊಂಡು ಬಂದ್ರೆ ಕೃಷ್ಣ ಓಡ್ತಾನೆ. ಯಶೋದಾ ಮಾತೆಯಿಂದ ಅವನ ಬೆನ್ನಿಂದೆ ಓಡ್ಲಿಕ್ಕೆ ಆಗಿಲ್ಲ. ಕೊನೆಯಲ್ಲಿ ಏನಾಯ್ತು, ಭಾರಿ ಸುಸ್ತಾಯ್ತು ಯಶೋದಾಗೆ. ತಾನೇ ತಾಯಿ ಹತ್ರ ಬಂದು ಆ ಕೋಲನ್ನ ಹಿಡ್ಕೊಂಡು ಬಿಟ್ಟಂತ. ಮಥನ ಮಾಡೋದಕ್ಕಾಗಿ ಇಟ್ಟಿದ್ದ ಕೋಲದು ಹಗ್ಗ ಸಮೇತವಾಗಿ ಇತ್ತು. ಆ ಕೋಲು ಹಗ್ಗವನ್ನ ಕೃಷ್ಣ ತಾನೇ ಹಿಡ್ಕೊಂಡು, ಉಡುಪಿ ಕೃಷ್ಣನಾಗಿ ಆಚಾರ್ಯರು ನಮಗೇನು ಕೊಟ್ಟಿದ್ದಾರೆ ರೂಪ, ಅಂತಹ ರೂಪ ಅದು, ಬಾಲಕೃಷ್ಣ, ಅದು ಮುದ್ದಾದ ರೂಪ ಅದು. ಅದನ್ನ ನೋಡಿ ತಾಯಿ ಹತ್ರ ಬಂದು ನಿಂತ್ಕೊಂಡಾನ, ಕೋಲು ಹಗ್ಗವನ್ನ ಹಿಡ್ಕೊಂಡು. ಭಾರಿ ಸುಸ್ತಾಯ್ತು ಅವಳಿಗೆ.
ಮತ್ತೆ ಒರಳಿಗೆ ಕಟ್ಟಾನ ಅಂತ ಕರ್ಕೊಂಡು ಹೋಗ್ತಾಳೆ. ಒಂದು ದೊಡ್ಡ ಹಗ್ಗವನ್ನ ತಂದಿದ್ದಳು. ಹಗ್ಗದಿಂದ ಕಟ್ಟಿ ಹಾಕ್ತಾಳೆ. ಕಟ್ಟಬೇಕು ಅಂದ್ರೆ 2 ಅಂಗುಲ ಕಡಿಮೆ ಆಯ್ತಂತೆ. 2 ಅಂಗುಲ ಕಡಿಮೆ ಆಯ್ತು. ಯಾಕೆ? ಅಮ್ಮ, ನಿನ್ನಲ್ಲಿ ಜ್ಞಾನ, ಹರಿಸರ್ವೋತ್ತಮ ಎನ್ನುವ ಜ್ಞಾನ ಮತ್ತು ವೈರಾಗ್ಯ ವಿಷಯದಲ್ಲಿ ಅಲಂಬುದ್ಧಿ ಸಾಕು ಎನ್ನತಕ್ಕ ಅಭಿಪ್ರಾಯ ನಿನಗೆ ಇದ್ದಿಲ್ಲ. ಭಕ್ತಿ ಮಾತ್ರ ಇದೆ. ನನ್ನನ್ನು ಕಟ್ಟಿ ಹಾಕಬೇಕು ಅಂದರೆ, ನಾನು ಸಿಗಬೇಕು ಅಂದರೆ 3 ಇರಬೇಕು: ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ಮೂರು ಮೆಟ್ಲು ಹೇಳ್ತಾರೆ ನೋಡಿ. 3 ಮೆಟ್ಲು ಇಲ್ಲ ನಿನ್ನಲ್ಲಿ, ಅದನ್ನು ಸೂಚಿಸ್ತಾ ಇದ್ದೇನೆ ಅಂತ 2 ಅಂಗುಲ ಕಡಿಮೆ ಮಾಡಿ ತೋರಿಸಿದಂತೆ. ಇನ್ನೊಂದು ಹಗ್ಗವನ್ನು ತಂದಳು, ಮತ್ತೆ ಸುತ್ತಿದಳು, ಮತ್ತೆ 2 ಅಂಗುಲ ಕಡಿಮೆ ಆಯಿತು. ಈ ರೀತಿಯಾಗಿ ಮನೆಯ ಹಗ್ಗವನ್ನೆಲ್ಲ ತರ್ತಾಳೆ. ಆದರೂ ಕೂಡ ಕೃಷ್ಣನನ್ನು ಕಟ್ಟಿ ಹಾಕಲಿಕ್ಕೆ ಆಗಲಿಲ್ಲ. ಹಾಗೆ ಕೊನೆಯಲ್ಲಿ ಸಣ್ಣ ಹಗ್ಗ ತೆಗೆದುಕೊಂಡು ಪರಮಾತ್ಮ ತಾನು ಭಕ್ತರ ಅಧೀನ, ತಾನು ತಾಯಿಯ ವಶದಲ್ಲಿ ಇರಬೇಕು ಹಾಗೆಂಬ ಅದನ್ನು ತೋರಿಸಿಕೊಡುವುದಕ್ಕಾಗಿ ತಾನು ಸಣ್ಣ ಹಗ್ಗದಿಂದಲೇ ಕಟ್ಟಿಸ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮ ಏನಾದ? ದಾಮೋದರ ಆದ. ಧಾಮ ಅಂದರೆ ಹಗ್ಗ, ಉದರ ಅಂದರೆ ಅದು ಹೊಟ್ಟೆ. ಹೊಟ್ಟೆ ಹಗ್ಗ ಅಂದರೆ ಏನರ್ಥ? ನಮಗೆ ಅರ್ಥ ಆಗೋದಿಲ್ಲ ನೋಡಿ. ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ದಾಮೋದರ ಶಬ್ದದ ಅರ್ಥ ಅದು. ಯಾರ ಹೊಟ್ಟೆಯಲ್ಲಿ ಹಗ್ಗವನ್ನ ಕಟ್ಟಿಸಿಕೊಂಡಿದ್ದಾರೋ ಅವರು ಹಾಗೆ ಅಂತ. ದಾಮೋದರ ರೂಪಿ ಪರಮಾತ್ಮ. ಪರಮಾತ್ಮ ಕಟ್ಟಿಸಿಕೊಂಡಿಲ್ಲವಂತೆ ಮೊದಲು. ಯಾಕೆ? ತನ್ನ ಉದರದಲ್ಲಿ ಆ ನಾಭಿಯ ಸ್ಥಾನದಲ್ಲಿ ಯಾರಿದ್ದಾರೆ? ನಾಭಿಯ ಸ್ಥಾನದಲ್ಲಿ ಮುಕ್ತರು ಇದ್ದಾರೆ. ಮುಕ್ತರು ವಾಸ ಮಾಡುವ ಸ್ಥಾನ ಪರಮಾತ್ಮನ ಉದರ ಅಂದರೆ. ಅಂತ ಅವರು ಬಂಧನ, ಸಂಸಾರ ಬಂಧನ ಇಲ್ಲ ಅವರಿಗೆ. ಅದರಿಂದ ನನ್ನ ಹೊಟ್ಟೆಯನ್ನ ಹೇಗೆ ಕಟ್ಲಿಕ್ಕಾಗ್ತದಮ್ಮ? ಮುಕ್ತರನ್ನ ಕಟ್ಲಿಕ್ಕೆ ಆಗೋದಿಲ್ಲಮ್ಮ, ಅವರು ನನ್ನ ಭಕ್ತರು, ದಾಟಿದ್ದಾರೆ ಎಂಬ ಅದನ್ನ ಸೂಚನೆ ಮಾಡುವುದಕ್ಕಾಗಿ ಪರಮಾತ್ಮ ಆರಂಭದಲ್ಲಿ ಬಂಧನದಲ್ಲಿ ಕಟ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ ಮೇಲೆ ಒರಳು ಕಲ್ಲಿಗೆ ಕಟ್ಟಿ ಹಾಕ್ತಾರೆ. ಅಲ್ಲಿ 2 ಮರಗಳು ಇತ್ತು. ನಲಕೂಬರ, ಮಣಿಗ್ರೀವ ಅಂತ ಇಬ್ಬರು ಗಂಧರ್ವರು. ಅವರು ಶಾಪದಿಂದ, ನಾರದರು ಶಾಪ ಕೊಡ್ತಾರೆ. ನಾರದರ ಶಾಪದಿಂದ ಅವರು ಮರವಾಗಿ ನಿಂತಿದ್ರು. ಅವರನ್ನು ಕೂಡ ವಿಮೋಚನೆ ಮಾಡಿ ಪರಮಾತ್ಮ ಅನುಗ್ರಹವನ್ನು ಮಾಡಿ ಅಲ್ಲಿಂದ ನಂದಗೋಕುಲಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸಾಕು, ವೃಂದಾವನ ಸಾಕು, ನಂದಗೋಕುಲ ಸಾಕು, ವೃಂದಾವನಕ್ಕೆ ಹೋಗೋಣ ಅಂತ ವೃಂದಾವನಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಪ್ರತಿ ವರ್ಷವೂ ಕೂಡ ದೇವೇಂದ್ರನಿಗೆ ಯಜ್ಞವನ್ನ ಮಾಡುವ ಒಂದು ಸಂಪ್ರದಾಯ ಇಟ್ಕೊಂಡಿದ್ರು. ಆ ಸಂಪ್ರದಾಯ ಪ್ರಕಾರ ದೇವೇಂದ್ರ ಮಖ ಅಂತ ಕರೀತಾರೆ. ಅದನ್ನ ಮಾಡಲಿಕ್ಕೆ ಉದ್ಯುಕ್ತರಾದಾಗ ಪರಮಾತ್ಮ ಕೇಳಿದನಂತೆ, ಯಾರಿಗಾಗಿ ಮಾಡ್ತೀರಿ ನೀವು? ನೋಡಿ, ಒಂದು ಕರ್ಮವನ್ನು ಮಾಡುವಾಗ ತಿಳ್ಕೋಬೇಕಂತೆ. ಶ್ರದ್ಧೆಯಿಂದ, ಜ್ಞಾನದಿಂದ, ತಿಳುವಳಿಕೆಯಿಂದ ಮಾಡಬೇಕು. ನಮಗೆ ಶ್ರಾದ್ದ ಯಾವುದು, ಸತ್ಯನಾರಾಯಣ ಪೂಜೆ ಯಾವುದು, ಯಾವುದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಈ ಕಾಲದ ಹುಡುಗರಿಗೆ. ಕಾನ್ವೆಂಟ್ ಹೋಗ್ತಾರೆ, ಏನು ಗೊತ್ತಿರೋದಿಲ್ಲ ನೋಡಿ, ಎಲ್ಲ ಒಂದೇ ಅವರಿಗೆ. ಆ ರೀತಿಯಾಗಿ ಇರಬಾರದು ಅಂತಾರೆ. ಪರಮಾತ್ಮ ಕೇಳಿ ತಿಳ್ಕೊಂಡ ಅಂತ, ಯಾರಿಗಾಗಿ ಮಾಡ್ತೀರಿ ಈ ಪೂಜೆಯನ್ನ ಹಾಗೆ ಅಂತ. ಆ ರೀತಿಯಾಗಿ ದೇವೇಂದ್ರನಿಗಾಗಿ ಅಂತ ಎಲ್ಲರೂ ಹೇಳಿದ್ರಂತೆ. ಅಲ್ಲ, ನಮ್ಮನ್ನ ಕಾಪಾಡೋ ಅದು ಈ ಗೋವರ್ಧನ ಬೆಟ್ಟ. ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡೋಣ, ದೇವೇಂದ್ರನಿಗೆ ಬೇಡ ಹಾಗೆ ಅಂತ. ಅಲ್ಲ, ಪರಮಾತ್ಮ ದೇವೇಂದ್ರನ ಪೂಜೆಯನ್ನು ಯಾಕೆ ನಿಲ್ಲಿಸಿದ ಹಾಗೆಂದರೆ ಭಾಗವತವೇ ಉತ್ತರ ಕೊಡ್ತಾ ಇದೆ. ಆ ಸಂದರ್ಭದಲ್ಲಿ ದೇವೇಂದ್ರನಿಗೆ ಕಲಿಯಾವೇಶದಿಂದ ದರ್ಪ ಬಂದಿತ್ತಂತೆ, ಅಹಂಕಾರ ಬಂದಿತ್ತಂತೆ. ಅದರಿಂದ ಅದನ್ನ ಸರಿಪಡಿಸಬೇಕು ಅಂತ ಪರಮಾತ್ಮ ಈ ವಿಚಾರವನ್ನ ಮಾಡ್ತಾ ಎಲ್ಲರೂ ಕೂಡ ಕೃಷ್ಣ ಹೇಳಿದಂತೆ ಗೋವರ್ಧನ ಬೆಟ್ಟಕ್ಕೆ ಪೂಜೆಯನ್ನು ಮಾಡಿದರು. ಪರಮಾತ್ಮನು ಕೂಡ ಆ ಬೆಟ್ಟ, ಒಂದು ರೀತಿಯಾಗಿ ಶಾಲಿಗ್ರಾಮದಲ್ಲಿ ಹೇಗೆ ದೇವರು ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಆ ಬೆಟ್ಟದ ರೂಪದಲ್ಲೇ ಪರಮಾತ್ಮನನ್ನ ಪೂಜೆಯನ್ನು ಮಾಡ್ತಾರೆ. ಪರಮಾತ್ಮನು ಕೂಡ ಬೆಟ್ಟದಲ್ಲಿ ಒಂದು ರೂಪದಲ್ಲಿ ಸೇರಿ ಎಲ್ಲವನ್ನು ತಾನು ಭೋಗವನ್ನು ಕೂಡ ಮಾಡಿದ ಅಂತ ಇದೆ. ಈ ಸುದ್ದಿ ದೇವೇಂದ್ರನಿಗೆ ಗೊತ್ತಾಯಿತು. ಮೊದಲೇ ದರ್ಪದಲ್ಲಿ ಇದ್ದ, ಯಾರದು? ಯಾರೋ ಕೃಷ್ಣನಂತೆ ನನಗೆ ಮಾಡಬೇಕಾದ ಪೂಜೆಯನ್ನು ನಿಲ್ಲಿಸಿದ್ದಾನಂತೆ. ಸಾಮರ್ಥಕ ಗಣ ಅಂತ ಒಂದು ದೊಡ್ಡ ಮೋಡಗಳ ಗಣ, ಅದು ಮೋಡಾಭಿಮಾನಿ ದೇವತೆಗಳು ಗಣ. ಪ್ರಳಯ ಕಾಲದಲ್ಲಿ ಪರಮಾತ್ಮ ಉಪಯೋಗಿಸುವ ಮೋಡಗಳು, ಅದನ್ನ ಕರೆಸಿ ನಂದಗೋಕುಲ ಕೊಚ್ಚಿ ಹೋಗಬೇಕು, ಆ ರೀತಿಯಾಗಿ ಮಳೆಯನ್ನು ಸುರಿಸಿರಿ ಹಾಗೆ ಅಂತ ಆದೇಶ ಮಾಡಿದಂತೆ. ಅವರು ಅದೇ ಪ್ರಕಾರನೇ ಮಾಡಿದರು. ಮಳೆ ಸುರಿತಾ ಇದೆ. ಎಲ್ಲರೂ ಬಂದು ಕೃಷ್ಣನ ಹತ್ರ ಹೇಳಿದ್ರಂತೆ, ಕೃಷ್ಣ, ನಾವು ಹೇಳಿದ್ದೀವಿ ಬೇಡ ಹಾಗೆ ಅಂತ, ಇಂದ್ರನ ಪೂಜೆ ನಿಲ್ಲಿಸೋದು ಬೇಡ ಹಾಗೆ ಅಂತ. ಕೃಷ್ಣ ಕೇಳಿದಂತೆ, ಏನಾಯಿತು? ನೋಡಿ, ಮಳೆ ಬರ್ತಾ ಇದೆ ಹಾಗೆ. ಹೌದಾ, ಅಷ್ಟೇನಾ ಅಂತ ಹೇಳಿ ಪರಮಾತ್ಮ
ಅಲ್ಲಿ ಗೋವರ್ಧನ ಬೆಟ್ಟವನ್ನೇ ಹಿಡ್ಕೊಂಡು ನಿಂತಂತೆ. 7 ದಿವಸ ಹಗಲು ರಾತ್ರಿ ಮಳೆ ಬಂದಿದೆ. ಮಳೆ ಬಂದಿದೆ ಅಂದರೆ ಈ ನಮ್ಮ ನಮ್ಮ ಊರಿನಲ್ಲಿ ಬರುವ ಮಳೆಯಂತೆ ಇಲ್ಲ ಅಂತ. ಒಂದೊಂದು ಹನಿ ಎಷ್ಟಿತ್ತಂದರೆ ಆನೆಯ ಸೊಂಡಿಲಷ್ಟು ಎತ್ತರ ಗಾತ್ರ ಇರುತ್ತಂತೆ. ಅಷ್ಟು ದೊಡ್ಡ ದೊಡ್ಡ ಮಳೆ ಹನಿಗಳು. ಅದು ಪ್ರಳಯ ಕಾಲದಲ್ಲಿ ಅಂತಹ ಮಳೆ ಬಂದರೆ ಎಲ್ಲವೂ ಬ್ರಹ್ಮಾಂಡವೇ ಉರುಳಿ ಹೋಗ್ತದೆ, ಭೂಮಿಯೇ ಉರುಳಿ ಹೋಗೋದು. ಅಷ್ಟು ದೊಡ್ಡ ಪರಿಣಾಮದಲ್ಲಿ ಮಳೆ ಬಂದಿತ್ತು. ನಂದಗೋಕುಲ ಕೊಚ್ಚಿ ಹೋಗಬೇಕಾಗಿತ್ತು. ಆದರೆ ಪರಮಾತ್ಮನ ಆ ಅನುಗ್ರಹ, ಬೆಟ್ಟವನ್ನು ಹಿಡ್ಕೊಂಡು ನಿಂತಾಗ ಎಲ್ಲ ಗೋಪಾಲರು ಗೋವುಗಳು ಅಲ್ಲಿ ಆಶ್ರಯವನ್ನ ಪಡೆದರು. ಹಾಗೆ ಅಂತ ಎಷ್ಟು ಅನುಗ್ರಹ ಮಾಡ್ತಾನೆ ನೋಡಿ ದೇವರು, ಗೋಪಾಲಕನಾಗಿ. 7 ದಿನ ಆಯಿತು. ದೇವೇಂದ್ರ ಬಂದಾಂತ. ಬಂದು ಅಸುರಾವೇಶ ಹೋಗಿತ್ತು. ಕ್ಷಮೆಯಾಚನೆ ಮಾಡ್ತಾನೆ. ಸ್ವಾಮಿ, ನೀನು ಯಾರು ಅಂತ ಗೊತ್ತಿಲ್ಲದೆ ಅಪರಾಧ ನಡೆದೋಯ್ತು ನನ್ನಿಂದ, ಕ್ಷಮಿಸು ಅಂತ ಹೇಳಿ ಬರುವಾಗಲೇ ಸುರಭಿಯನ್ನ ಹಿಡ್ಕೊಂಡು ಬಂದಿದ್ದ. ಸ್ವರ್ಗಲೋಕದ ಹಸು ಕಾಮಧೇನು ಅಂತ. ಅದರ ಹಾಲಿಂದ ಗೋವಿಂದ ಗೋವಿಂದ ಅಂತ ಪಟ್ಟಾಭಿಷೇಕ ಮಾಡಿಸಿ ಪರಮಾತ್ಮ ಅಲ್ಲಿಗೆ ಇರುವಾಗ, ತದನಂತರ ಅಕ್ರೂರ ಬರ್ತಾನೆ. ಅಕ್ರೂರ ಬಂದು ಕೃಷ್ಣನನ್ನ ಕರೆದುಕೊಂಡು ಹೋಗ್ತಾನಂತೆ. ಬಿಲ್ಲು ಹಬ್ಬ. ಕಂಸ ಎಷ್ಟೋ ಜನರನ್ನು ಕರೆಸಿದ್ರು ಕೂಡ ಯಾರನ್ನು ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲ ಒಣ್ಮೆಯಾಗಿ ಬಿಟ್ಟಿದೆ. ಅಂದ್ರೆ ಏನರ್ಥ? ಕಂಸನ ಕಡೆಯಿಂದ ಬರ್ತಾರೆ, ವಾಪಸ್ ಯಾರು ಹೋದವರಲ್ಲ. ಬಂದವರನ್ನೆಲ್ಲ ಕೃಷ್ಣ, ಧೇನುಕಾಸುರ, ವೃಷಭಾಸುರ ಅಂತ ಅನೇಕ ಅಸುರರ ಪಡೆ ಬರ್ತದೆ. ಎಲ್ಲರನ್ನು ಕೂಡ ಕೃಷ್ಣ ಸಂಹಾರ ಮಾಡಿಬಿಡ್ತಾನೆ. ಅದರಿಂದ ಕೃಷ್ಣನನ್ನೇ ಅಲ್ಲಿ ಕರೆಸಬೇಕು ಅಂತ ಕಂಸ ಪ್ಲಾನ್ ಮಾಡಿ ಅಕ್ರೂರನನ್ನ ಕೊಟ್ಟು ಕಳಿಸ್ತಾನೆ. ಕರೆದುಕೊಂಡು ಬಾ, ಬಿಲ್ಲು ಹಬ್ಬ ಅಂತ ಹೆಸರು ಹೇಳು, ಕರೆದುಕೊಂಡು ಬಾ ಹಾಗೆ ಅಂತ. ಪರಮಾತ್ಮ ಬಲರಾಮ ಇಬ್ಬರು ಕೂಡ ಬರ್ತಾರೆ. ಅಲ್ಲಿ ಕುವಲಯಾಪೀಡ ಅಂತ ಕುವಲಯಾಪೀಡ ಆನೆಯನ್ನು ಸಂಹಾರ ಮಾಡಿ, ಇನ್ನು ಮುಷ್ಟಿಕಾಸುರ, ಚಾಣೂರ ಮುಷ್ಟಿಕಾಸುರ ಅಂತ ಅವರ ಜೊತೆಗೆ ಮಲ್ಲಯುದ್ಧವನ್ನು ಮಾಡಿ ಅವರನ್ನು ಕೂಡ ಸಂಹಾರ ಮಾಡಿ ಪರಮಾತ್ಮ ಕೃಷ್ಣನನ್ನು ಕೂಡ ಸಂಹಾರ ಮಾಡ್ತಾನೆ. ಹಾಗೆ ಅಂತ ಜಾತ ಕಂಸ ಪದಾರ್ಥಾಯ. ಪರಮಾತ್ಮ ಅವತಾರ ಮಾಡಿದ್ದೇ ಕಂಸನ ಸಂಹಾರಕ್ಕಾಗಿ. ಅದರಿಂದ ನಾವೆಲ್ಲ ದೇವರನ್ನ ಕೇಳಬೇಕಂತ, ಸ್ವಾಮಿ ಅವತ್ತು ನೀನು ಕಂಸನನ್ನ ಸಂಹಾರ ಮಾಡಿದಿ, ನಮ್ಮಿಂದ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರಿಂದಲೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಬ್ರಹ್ಮದೇವರಿಂದ, ರುದ್ರದೇವರಿಂದ ಅನೇಕ ವರಗಳನ್ನ ಪಡ್ಕೊಂಡು ಆ ದೈತ್ಯರು ಬಲಿಷ್ಠರಾಗಿ ಇರ್ತಾರೆ. ಅವರನ್ನ ಅಲುಗಾಡಿಸೋದು ಅಷ್ಟು ಸುಲಭ ಅಲ್ಲ ಅದು. ಅದರಿಂದ ಸ್ವಾಮಿ, ನನ್ನ ಮನಸ್ಸಿನಲ್ಲೂ ಕೂಡ ಕಾಮ, ಕ್ರೋಧ ಎಲ್ಲವೂ ಕೂತಿದೆ, ಅದನ್ನ ನೀನು ದೂರ ಸರಿಸಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಬೇಕಂತ. ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ನಮ್ಮ ಹೃದಯಕ್ಕೆ ಬಂದು ಜಾತ ಕಂಸ ಪದಾರ್ಥಾಯ, ನಮ್ಮ ಹೃದಯದಲ್ಲಿ ಇರುವ ದುರ್ಗುಣಗಳು, ಕಂಸ ಎಷ್ಟು ತಾನು ತನ್ನ ಪ್ರಾಣ ಉಳಿಬೇಕು ಅಂದ್ರೆ ಯಾರ ಪ್ರಾಣವನ್ನು ಕೂಡ ತೆಗೆಯೋದಕ್ಕೆ ಸಿದ್ಧನಾಗಿದ್ದ ಅಂತ ಸ್ವಾರ್ಥಿ. ನಮ್ಮಲ್ಲಿ ಇರತಕ್ಕ ಆ ಸ್ವಾರ್ಥ ಗುಣಗಳು, ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳು, ಅದನ್ನೆಲ್ಲ ತೆಗೆದಾಕು ಸ್ವಾಮಿ ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡಿದರೆ ನಮ್ಮ ಮನಸ್ಸಿನಲ್ಲೂ ಕೂಡ ಕೃಷ್ಣ ಬಂದು ಕೂಡ್ತಾನೆ. ನಾವು ಕರಿಬೇಕಷ್ಟೆ. ಅಷ್ಟಾದ ಮೇಲೆ ತಾನು ಸಾಂದೀಪಿನಿ ಆಚಾರ್ಯರ ಹತ್ರ ಉಪನಯನ ಮಾಡಿಸ್ಕೊಂಡು ಅಲ್ಲೇ ಅವರ ಹತ್ರ ವೇದಾಭ್ಯಾಸವನ್ನು ಕೂಡ ಮಾಡ್ತಾನೆ. 64 ದಿವಸಗಳಲ್ಲಿ 64 ವಿದ್ಯೆಯನ್ನು ಕೂಡ ಕಲಿತಾನಂತೆ. ಯಾಕೆ ಹಾಗೆ 64 ದಿವಸ ಬೇಕಾಗಿತ್ತ ಕೃಷ್ಣನಿಗೆ? ಹಾಗೆಂದ್ರೆ ಸರ್ವಜ್ಞ, ಅವನಿಗೆ ಯಾವುದು ಬೇಕಾಗಿಲ್ಲ. ನೋಡಿ, ರಾಮಾಯಣದಲ್ಲಿ ನಾವು ನೋಡ್ತೀವಿ, ವಿಶ್ವಾಮಿತ್ರರು ಬಂದು ರಾಮದೇವರಿಗೆ ಅನೇಕ ಅಸ್ತ್ರಗಳನ್ನೆಲ್ಲ ಉಪದೇಶ ಮಾಡಿದರು ಹಾಗೆ ಅಂತ. ಅಲ್ಲ, ರಾಮನಿಗೆ ಗೊತ್ತಿಲ್ಲವಾ? ರಾಮನಿಗೆ ಗೊತ್ತಿತ್ತು. ವಿಶ್ವಾಮಿತ್ರರು ಯಾಕೆ ಮಾಡಿದರು ಹಾಗೆಂದ್ರೆ ತಾವು ಕಲಿತದ್ದನ್ನ ದೇವರ ಮುಂದೆ ನಿವೇದನೆ ಮಾಡಿಕೊಳ್ಳುವ ಕ್ರಮ ಅದು. ಅದರಿಂದ ಯಾವತ್ತೂ ಅಷ್ಟೇ, ನಾವೇನು 2 ಅಕ್ಷರ ಕಲಿತೀವಿ ಅದನ್ನ ದೇವರ ಮುಂದೆ ನಾವು ಅದನ್ನ ನಿವೇದನೆ ಮಾಡಬೇಕು ಹಾಗೆಂಬ ಒಂದು ವಿಚಾರವನ್ನ ಪರಮಾತ್ಮ ರಾಮಾವತಾರದಲ್ಲೂ ತೋರಿಸಿಕೊಡ್ತಾನೆ, ಕೃಷ್ಣಾವತಾರದಲ್ಲೂ ಕೂಡ ತೋರಿಸಿಕೊಡ್ತಾನೆ. ರಾಮಾವತಾರದಲ್ಲಿ ವಿಶ್ವಾಮಿತ್ರರು ಪರಮಾತ್ಮನಿಗೆ ತಾವು ಕಲಿತ ವಿದ್ಯೆಯನ್ನ ಸಮರ್ಪಣೆ ಮಾಡಿದರೆ, ಸಾಂದೀಪಿನಿ ಆಚಾರ್ಯರು ತಾವು ಕಲಿತ 64 ವಿದ್ಯೆಯನ್ನು ಕೂಡ ಸಮರ್ಪಣೆ ಮಾಡಿದರು. ಅವರಿಗೆ 64 ದಿವಸ ಬೇಕಾಗಿತ್ತು. ಅದರಿಂದ ಪರಮಾತ್ಮ ಅಷ್ಟು ದಿವಸ ಅಲ್ಲಿ ಇದ್ದು ಮತ್ತೆ ತಾನು ವಾಪಸ್ ಬಂದು ಕಂಸನ ಮಾವ, ಹೆಣ್ಣು ಕೊಟ್ಟ ಮಾವ, ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರು ಹೆಂಡಂದಿರು ಇದ್ರು ಕಂಸನಿಗೆ. ಅವರು ಜರಾಸಂಧನ ಮಕ್ಕಳು ಆಗಿದ್ರು, ಅಸ್ಥಿ ಪ್ರಾಸ್ತಿ ಅಂತ. ಅವರು ಹೋಗಿ ಜರಾಸಂಧನ ಹತ್ರ ದೂರು ಕೊಟ್ಟರು, ಈ ರೀತಿಯಾಗಿ ಆಗಿದೆ ಅಂತ. ಆಗ ಜರಾಸಂಧನಿಗೂ ಕೃಷ್ಣನಿಗೂ ದ್ವೇಷ
ಶುರುವಾಯಿತು. 18 ಬಾರಿ ಯುದ್ಧಕ್ಕೆ ಅಂತ ಬರ್ತಾನೆ. ಒಂದೊಂದು ಬಾರಿ ಬರುವಾಗಲೂ ಕೂಡ 23 ಅಕ್ಷೋಹಿಣಿ ಸೈನ್ಯವನ್ನ ಕಟ್ಟಿಕೊಂಡು ಬರ್ತಾನೆ. ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ ಸುಮಾರು 2 ಲಕ್ಷದ ಜನ ಇರ್ತಾರೆ. 4 ಚತುರಂಗ ಸೈನ್ಯ ಅದು ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ. ರಥ, ಗಜ, ತುರಗ, ಪದಾದಿಗಳು ಅಂತ ಹೇಳ್ತಾರೆ. ರಥದಲ್ಲಿ ಕುಳಿತು ಯುದ್ಧ ಮಾಡ್ತಾರೆ, ಆನೆಯಲ್ಲಿ ಕುಳಿತು ಯುದ್ಧ ಮಾಡ್ತಾರೆ, ಕುದುರೆಯಲ್ಲಿ ಕೂತು ಯುದ್ಧ ಮಾಡ್ತಾರೆ, ನಡ್ಕೊಂಡು ಬಂದು ಯುದ್ಧ ಮಾಡ್ತಾರೆ. ಚತುರಂಗ ಸೈನ್ಯ ಅಂತ ಕರೀತಾರೆ. ಇವರೆಲ್ಲರೂ ಸೇರಿ ಸುಮಾರು 2 ಲಕ್ಷ ಬಂದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಅಂತ. ಆ ತರ 23 ಅಕ್ಷೋಹಿಣಿ ಸೈನ್ಯ 18 ಬಾರಿ ಕರ್ಕೊಂಡು ಬರ್ತಾನೆ ಜರಾಸಂಧ. ಎಲ್ಲರನ್ನು ಸಂಹಾರ ಮಾಡೋದು, ಜರಾಸಂಧನ ಪ್ರಾಣವನ್ನು ಮಾತ್ರ ಉಳಿಸೋದು, ವಾಪಸ್ ಕಳಿಸೋದು. ಜರಾಸಂಧ ಮತ್ತೆ ಹೋಗಬೇಕು, ಮತ್ತು 23 ಅಕ್ಷೋಹಿಣಿ ಸೈನ್ಯ ಕರ್ಕೊಂಡು ಬರಬೇಕು. ನೋಡಿ ಕೃಷ್ಣನ ಉಪಾಯ ನೋಡಿ. ಯತ್ರ ಯೋಗೇಶ್ವರ ಕೃಷ್ಣ, ಪರಮಾತ್ಮನ ಉಪಾಯ ಅತ್ಯದ್ಭುತವಾದದ್ದು. ತಾನಿದ್ದ ಕಡೆಗೆ ಸೈನ್ಯವನ್ನ ಕರೆಸಿ ಅವರನ್ನೆಲ್ಲ ಸಂಹಾರ ಮಾಡಿ ಅವರನ್ನ ರಾಜನೀತಿ, ಅದ್ಭುತ ರಾಜನೀತಿ ನಮ್ಮ ಸ್ವಾಮಿದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಜರಾಸಂಧನನ್ನ ಸಂಹಾರ ಮಾಡಲಿಲ್ಲ ಅಂತ. ಯಾಕೆ? ಅವನನ್ನು ಕೊಳ್ಳೋದಕ್ಕೆ ಭೀಮಸೇನ ದೇವರಿದ್ದಾರೆ. ಭೀಮಸೇನ ದೇವರಿಂದ ಅವನು ಜರಾಸಂಧ ಅವನು ಶೈವಾಗ್ರಣಿಯ ಅಂದರೆ ಶಿವ ಸರ್ವೋತ್ತಮ ಅಂತ ಉಪಾಸನೆ ಮಾಡಿ ಅವರಲ್ಲಿ ಅಗ್ರಗಣ್ಯನಾಗಿದ್ದ, ಅನೇಕ ವರಗಳನ್ನ ಪಡ್ಕೊಂಡಿದ್ದ. ಅವರನ್ನ ನಾನು ಸಂಹಾರ ಮಾಡಬಾರ್ದು, ವಿಷ್ಣುವಾಗಿ ನಾನು ಸಂಹಾರ ಮಾಡಬಾರ್ದು. ನಮ್ಮಲ್ಲೂ ವೈಷ್ಣವಾಗ್ರೇಸರು, ವಿಷ್ಣು ಭಕ್ತಿಯಲ್ಲಿ ಶ್ರೇಷ್ಠರು ಯಾರು? ಭೀಮಸೇನ ದೇವರು. ಭೀಮಸೇನ ದೇವರ ವತಿಯಿಂದ ಸಂಹಾರ ಮಾಡಬೇಕು ಅಂತ ಹಾಗೆ ಬಿಟ್ಟ ಅಂತ. ಇಷ್ಟಾದ ಮೇಲೆ ಕಾಲಯವನನ್ನು ಕೂಡ ಒಂದ್ಸಾರಿ ಜರಾಸಂಧ ಕಳಿಸ್ತಾನೆ. ಆ ಕಾಲಯವನನ್ನು ಕೂಡ ಪರಮಾತ್ಮ ಮುಚುಕುಂದನ ಒಂದು ಸೇವೆಯನ್ನ ಸ್ವೀಕಾರ ಮಾಡಿ ಅವನನ್ನು ಕೂಡ, ಕಾಲಯವನನ್ನು ಕೂಡ ಸಂಹಾರ ಮಾಡಿ ಮುಚುಕುಂದ ಪ್ರಸಾದಕೃತ ಎಂಬ ಒಂದು ಬಿರುದು ದೇವರಿಗೆ ಮತ್ತೆ ಬಂತು. ಇಷ್ಟಾದ ಮೇಲೆ ರುಕ್ಮಿಣಿ ದೇವಿಯನ್ನ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಪರಮಾತ್ಮ ತಾನು ಹೋಗಿ ಅವರೊಂದು ಪತ್ರ ಬರೆದು ಕಳಿಸ್ತಾರೆ ರುಕ್ಮಿಣಿ ದೇವಿ. ಈ ಶಿಶುಪಾಲ ಎನ್ನುವ ನರಿ ಅದನ್ನ ನನಗೆ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಸಿಂಹದ ಪಾಲು, ನರಸಿಂಹನನ್ನ ಸೇರಬೇಕಾದವಳು ನಾನು. ಈ ನರಿ ನನ್ನನ್ನ ಪಡೆಯುವ ಒಂದು ಇಚ್ಛೆಯನ್ನ ಮಾಡ್ತಾ ಇದ್ದೆ, ಸ್ವಾಮಿ ನೀನು ಅನುಗ್ರಹ ಮಾಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತಾನು ಬಂದು ರುಕ್ಮಿಣಿಯನ್ನು ಕೂಡ ಕರೆದುಕೊಂಡು ಹೋಗಿ ಎಲ್ಲರ ಸಮಕ್ಷಮದಲ್ಲಿ ನೋಡಿ, ಯಾರು ಏನು ಮಾಡ್ಲಿಕ್ಕಾಗಿಲ್ಲ. ಜರಾಸಂಧ, ರುಕ್ಮಿ ಮುಂತಾದವರು ಇದ್ದರು, ಯಾರು ನಿಲ್ಲಿಸ್ಲಿಕ್ಕಾಗಿಲ್ಲ ನೋಡಿ. ಅದರಿಂದ ನಮ್ಮ ಮನಸ್ಸು ಎನ್ನುವ ರುಕ್ಮಿಣಿಯನ್ನ, ಸಂಪತ್ತನ್ನ ದೇವರಿಗೆ ನಾವು ಕೊಡಬೇಕು, ಅವರಿಗೆ ಇವರಿಗೆ ಕೊಡಬಾರದು ಅಂತ ಕೃಷ್ಣನಿಗೆ ಸಮ್ಮತಿ ಅಲ್ಲ. ನಾವು ಒಂದು ಪತ್ರ ಬರಿಬೇಕಂತ, ಸ್ವಾಮಿ ನನ್ನ ಮನಸ್ಸು ಎನ್ನತಕ್ಕ ಈ ರುಕ್ಮಿಣಿಯನ್ನ ನೀನು ಸ್ವೀಕಾರ ಮಾಡು ಹಾಗೆ ಅಂತ ಪತ್ರ ಬರೆದು ಕಳಿಸ್ಬೇಕಂತ. ಪರಮಾತ್ಮ ಸ್ವೀಕಾರ ಮಾಡ್ತಾನಂತೆ. ಅದಾದ ಮೇಲೆ ಸತ್ಯಭಾಮ, ಇನ್ನು ಜಾಂಬವತಿ ಮುಂತಾದ ಷಣ್ಮಹಿಷಿಯರು ಎಲ್ಲರನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ನರಕಾಸುರನ ಸಂಹಾರ ಮಾಡಿ ಪರಮಾತ್ಮ 16,100 ಜನರನ್ನು ಕೂಡ ಮದುವೆಯಾಗ್ತಾನೆ. ಅವರೆಲ್ಲ ಅಗ್ನಿಪುತ್ರರು, ಪುರುಷರು. ವಾಸ್ತವಿಕವಾಗಿ ಪರಮಾತ್ಮನ ಮಡದಿ ಆಗಬೇಕು, ಅಂಗಸಂಗ ಬೇಕು ಅಂತ ಸ್ತ್ರೀಯಾಗಿ ಅವರು ಅವತಾರ ಮಾಡಿ ಬಂದಿದ್ದಾರೆ. ಅವರನ್ನು ಕೂಡ ನರಕಾಸುರನನ್ನು ಸಂಹಾರ ಮಾಡಿ ಅತಿಥಿ ದೇವಿಗೆ ಕುಂಡಲವನ್ನು ಕೂಡ ಕೊಟ್ಟು ಪಾರಿಜಾತ ವೃಕ್ಷವನ್ನು ಕೂಡ ತಂದು ತತ್ಸಂದರ್ಭದಲ್ಲಿ ಲೋಕಪಾಲಕರಿಗೆ ಇಂದ್ರ, ಯಮ, ನಿವೃತ್ತಿ, ವರುಣ, ಪ್ರವಾಹವಾಯು ಮತ್ತು ಕುಬೇರ, ರುದ್ರದೇವರು ಇವರನ್ನ ಅಷ್ಟಲೋಕಪಾಲಕರು ಅಂತ ಕರಿತೀವಿ. ಆ ಪಾರಿಜಾತ ಅಪಹರಣ ಸಂದರ್ಭದಲ್ಲಿ ಅವರಿಗೂ ಕೂಡ ಅಸುರಾವೇಶದಿಂದ ದೇವರ ಜೊತೆಗೆ ಯುದ್ಧ ಮಾಡ್ತಾರೆ. ಅವರನ್ನೆಲ್ಲ ಪರಮಾತ್ಮ ಸೋಲಿಸ್ತಾನೆ. ತದನಂತರ ಅಸುರಾವೇಶ ಹೋಗ್ತದೆ. ಅವರು ಕೂಡ ಎಲ್ಲರೂ ಕೂಡ ಭಕ್ತಿಯಿಂದ ದೇವರಿಗೆ, ಕೃಷ್ಣನಿಗೆ ನಮಸ್ಕಾರ, ಆದರವನ್ನ ತೋರಿಸ್ತಾರೆ. ಈ ರೀತಿಯಾಗಿ ಪರಮಾತ್ಮ ಪಾರಿಜಾತ ಅಪಹಾರಕ, ಪಾರಿಜಾತವನ್ನು ತಂದು ಹೆಸರು ನಿಮಿತ್ತ ಅಷ್ಟೇ, ಪಾರಿಜಾತ ಸತ್ಯಭಾಮೆಗೆ ಅಪೇಕ್ಷಿತವಾಗಿದು ಅಂತ. ಆದರೆ ಅಲ್ಲಿ ಮಾಡಬೇಕಾಗಿತ್ತೇನು? ದೇವತೆಗಳಿಗೆ ಅನುಗ್ರಹ ಮಾಡಬೇಕಾಗಿತ್ತು ಅಂತ ಪರಮಾತ್ಮ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿ, ತದನಂತರ ಪಾಂಡವರ ಮೇಲೆ ಮಹಾ ಅನುಗ್ರಹ ಮಾಡಿದ್ದಾನೆ. ಜರಾಸಂಧನನ್ನ ರಾಜಸೂಯಾಗ ಸಂದರ್ಭದಲ್ಲಿ ಭೀಮಸೇನ ದೇವರಿಂದ ಜರಾಸಂಧನನ್ನ ಸಂಹಾರ ಮಾಡಿಸಿದ. ಇನ್ನು ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನನ್ನು ಕೂಡ ಭೀಮಸೇನ ದೇವರಿಂದ ಸಂಹಾರ ಮಾಡಿಸಿ ತಾನು ಇನ್ನು ಊರಿಗೆ
ವೈಕುಂಠಕ್ಕೆ ಹೊರಡಬೇಕು ಎನ್ನುವ ಪ್ರಸಂಗ ಬಂದಾಗ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಅದ್ಭುತವಾದ ಏಕಾದಶ ಸ್ಕಂದದಲ್ಲಿ ಕೃಷ್ಣ ಉದ್ಧವರ ಸಂವಾದ ರೂಪದಲ್ಲಿ ಅನೇಕ ತತ್ವಗಳನ್ನು ಹೇಗೆ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ, ಅಷ್ಟು ಅದಕ್ಕಿಂತ ದೀರ್ಘವಾಗಿದೆ ಉದ್ಧವ ಗೀತೆ, ಇನ್ನು ವಿಶಾಲವಾದದ್ದು. ಅಷ್ಟು ವಿಚಿತ್ರವಾದ ತನ್ನ ಪ್ರಮೇಯಗಳನ್ನು ಉದ್ಧವನಿಗೆ ಉಪದೇಶ ಮಾಡಿ ಪರಮಾತ್ಮ ತಾನು ಮೂಲ ರೂಪವನ್ನು ಸೇರ್ತಾನೆ. ಹಾಗೆ 106 ವರ್ಷ ಪರಮಾತ್ಮ ಭೂಮಿಯಲ್ಲಿ ಇದ್ದು ಭೂಮಿಯಲ್ಲಿ ಇದ್ದ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಸಜ್ಜನರಾದ ಪಾಂಡವರೇ ಮುಂತಾದ ಎಲ್ಲರನ್ನೂ ಕೂಡ ಪರಮಾತ್ಮ ಅನುಗ್ರಹ ಮಾಡಿದ ಅಂತ ಹೇಳ್ತಾರೆ. ಇದಾದ ಮೇಲೆ ಪರೀಕ್ಷಿತ್ ರಾಜ ಹೇಳ್ದೇನಂತೆ, ಶುಕಾಚಾರ್ಯರೇ ಕೃತಾರ್ಥನಾದೆ, ಇನ್ನು ಮುಂದೆ ನನಗೆ ಅನುಮತಿ ಕೊಡಿ, ನಾನು ಮೌನವ್ರತವಾಗಿ ಇದ್ದು ನಾನು ಯಾವುದಕ್ಕೂ ಹೆದರೋದಿಲ್ಲ. ಶುಕಾಚಾರ್ಯರು ಹೇಳಿದ್ರಂತೆ, ಯಾವುದಕ್ಕೂ ಕೂಡ ನೀನು ಹೆದರಬಾರದು, ಸಾವಿಗೆ ಹೆದರಬಾರದು, ಗೊತ್ತಿಲ್ಲ ನಾಳೆ ಬರತಕ್ಕದ್ದೇ, ಅದರಿಂದ ಧೈರ್ಯವಾಗಿ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇರು ಹಾಗೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಶುಕಾಚಾರ್ಯರು ಕೂಡ ಪರೀಕ್ಷಿತ್ ರಾಜರು ಕೂಡ ಮಾಡ್ತಾರೆ. ತಕ್ಷಕ ಬಂದಿದ್ದೇ ಗೊತ್ತಿಲ್ಲವಂತೆ, ಧ್ಯಾನಾಸಕ್ತರಾಗಿ ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಅವರು ಕೂಡ ದೇಹ ಬಿಟ್ಟು ಪರಮಾತ್ಮನ ಪಾದಮೂಲವನ್ನೇ ಸೇರಿದ್ದಾರೆ. ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ ಹಾಗೆ ಅಂತ ಪರಮಾತ್ಮನನ್ನೇ ಸೇರಿದರು ಅಂತ ಅದ್ಭುತವಾದ ಒಂದು ಘಟನೆ ಅದು. ಪರೀಕ್ಷಿತ ರಾಜನ ಚರಿತ್ರೆ ಅದು ಅವಶ್ಯವಾಗಿ ಕೇಳಬೇಕಾದ, ಅಷ್ಟು ಪರಮಾತ್ಮನ ವಿಚಾರವನ್ನ ತಿಳಿದು ಅವರು ದೇಹವನ್ನ ಬಿಟ್ರು. ಹಾಗೆ ಹಗಲೊತ್ತೆಲ್ಲ ಪರಮಾತ್ಮ ಶುಕಾಚಾರ್ಯರ ಮುಖಾಂತರ ಪರಮಾತ್ಮನ ಚರಿತ್ರೆಯನ್ನು ಕೇಳಿದವರು ರಾತ್ರಿ ಹೊತ್ತಿನಲ್ಲಿ ಅದರ ಚಿಂತನೆ ಮನನವನ್ನ ಮಾಡ್ತಾ ಇದ್ದರಂತೆ. ಶ್ರವಣ ಮನನ ಧ್ಯಾನ ಮೂರನ್ನು ಮಾಡಿದ್ದರಿಂದ ಪರಮಾತ್ಮನ ಸೇರ್ಲಿಕ್ಕೆ ಆಗ್ತದೆ ಎನ್ನುವ ವಿಚಾರವನ್ನು ಕೂಡ ಪರೀಕ್ಷಿತ ರಾಜನ ಆ ಚರಿತ್ರೆಯಲ್ಲಿ ಆ ಭಾಗವತ ಸಪ್ತಾಹ ಕ್ರಮದಲ್ಲಿ ನಾವು ನೋಡಬಹುದು ಹಾಗೆ ಅಂತ ತಿಳಿಸ್ತಾ, ಮಾತ್ರ ಅಲ್ಲ ತದನಂತರ ಶೌನಕಾದಿಗಳು ಪ್ರಶ್ನೆ ಮಾಡ್ತಾರಂತೆ, ನಮ್ಮ ವಂಶದ ಹಿರಿಯರು ಮಾರ್ಕಂಡೇಯರು ಅವರ ಚರಿತ್ರೆಯನ್ನು ಕೂಡ ಹೇಳಿ ಅಂತ ಹೇಳಿದಾಗ ಅವರ ಚರಿತ್ರೆಯನ್ನು ಕೂಡ ಸೂತಾಚಾರ್ಯರು ಹೇಳಿ, ಅವರು ಮಾರ್ಕಂಡೇಯರು ಅಲ್ಪಾಯುಷಿಗಳು, ಆ ಋಷಿಗಳ ಒಂದು ಅನುಗ್ರಹದಿಂದ, ಋಷಿಗಳ ಅಂತರ್ಯಾಮಿಯಾದ ಪರಮಾತ್ಮನ ಅನುಗ್ರಹದಿಂದ 7 ಕಲ್ಪದಷ್ಟು ಅವರು ಚಿರಂಜೀವಿಯಾಗಿ ಇರ್ತಾರೆ ಅಂತ ಅವರ ಚರಿತ್ರೆಯು ಕೂಡ ಬಂದಿದೆ ಅಂತ ಹೇಳ್ತಾ, ಇದು ಪ್ರಿಯಾ ಪ್ರಕಾಶು ಅವರ ತಾಯಿಗೆ ಸದ್ಗತಿ ಆಗಬೇಕು ಅಂತ ಅವರು ಈ ರೀತಿಯಾದ ಒಂದು ಭಾಗವತ ಸಪ್ತಾಹವನ್ನ ಆಯೋಜನೆ ಮಾಡಿದ್ದಾರೆ. ಪರಮಾತ್ಮನ ಒಂದು ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ ಹೇಳಿದ್ದಾರೆ. ಅದರಿಂದ ಈ ಒಂದು ಭಾಗವತದ ಒಂದು ಶ್ರವಣದ ಪುಣ್ಯ, ಕೀರ್ತನೆಯ ಒಂದು ಪುಣ್ಯ, ಅದರಿಂದ ಪ್ರಿಯಾ ಪ್ರಕಾಶ್ ಅವರ ತಾಯಿಯಾದವರು ಸದ್ಗತಿಯನ್ನ ಪಡೆಯಲಿ ಅಂತ ಪರಮಾತ್ಮನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ, ಕಾರ್ತಿಕ ದಾಮೋದರ ಅವರ ಕುಟುಂಬವನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಶ್ರವಣ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಆ ಕಾರ್ತಿಕ ದಾಮೋದರನ ಅನುಗ್ರಹ ಆಗಲಿ, ಇತೋಪಿ ಅತಿಶಯವಾಗಿ ಪರಮಾತ್ಮನಲ್ಲಿ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ, ಉಳಿದ ಜಗತ್ತಿನ ವಿಷಯದಲ್ಲಿ ಅಲಂಬುದ್ಧಿ ಬರಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಈ 2 ದಿವಸಗಳ ಈ ಒಂದು ಭಾಗವತ ಸಪ್ತಾಹ ಚಿಂತನೆ ಏನಿದೆ ಅದರಲ್ಲಿ ಗುಣಗಳು ಇದ್ದರೆ ಅದು ನಮ್ಮ ಪಾಠ ಹೇಳಿದ ಗುರುಗಳದ್ದು ಅಂತ ತಿಳಿಸ್ತಾ, ಅದರಲ್ಲಿ ದೋಷಗಳು ಇದ್ದರೆ ಅದು ನನ್ನದು ಅಂತ ಭಾವಿಸ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ಮಮ ಅಂತ ಚಿಂತನೆ ಮಾಡುತ್ತಾ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕ್ರಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾಣ್ಯಥಾ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.